ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಕ್ಷರ ಬ್ರಹ್ಮಯೋಗದ 14, 15, 16ನೇ ಶ್ಲೋಕವನ್ನು ಮನನ ಮಾಡೋಣ. 14ನೇ ಶ್ಲೋಕ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇದರ ಅರ್ಥ, ಎಲಯಚನ, ಏಕಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ದೊರಕುತ್ತೇನೆ. ಇದು ಆತನ ನಿರಂತರ ಭಕ್ತಿ ಸೇವೆಯಿಂದ ಆದದ್ದು. ಈ ರೀತಿಯಾಗಿ ಅರ್ಥವನ್ನು ಕೊಟ್ಟಿದ್ದಾರೆ. ಅನನ್ಯ ಚೇತಾಹ ಅಂದ್ರೆ ಮನಸ್ಸಿನ ವಿಚಲನವಿಲ್ಲದೆ, ಸತತಂ ಯಾವಾಗಲೂ, ಯಹ ಯಾರು, ಮಾಂ ನನ್ನನ್ನು, ಸ್ಮರತಿ ನೆನಪಿಸುತ್ತಾರೆ, ನಿತ್ಯಶಃ ನಿಯಮಿತವಾಗಿ, ತಸ್ಯ ಅವನಿಗೆ, ಅಹಂ ನಾನು, ಸುಲಭಃ ಸುಲಭವಾಗಿ ಸಾಧಿಸಬಹುದಾದ, ಪಾರ್ಥ ಪೃಥೆಯ ಮಗ ಅರ್ಜುನ, ನಿತ್ಯ ನಿರಂತರವಾಗಿ, ಯುಕ್ತಸ್ಯ ನಿಶ್ಚಿತ, ಯೋಗಿನಃ ಯೋಗಿಗಳ. ಇದರ ಪ್ರಶ್ನೆಯನ್ನು ಸಹ ನೋಡೋಣ. ಅನನ್ಯಚೇತಾಹ ಅಂದ್ರೆ ಅದನ್ನ ವಿವರಿಸಿ. ಅಂತಹವನಿಗೆ ಏನು ದೊರಕುತ್ತದೆ? ದೊಡ್ಡದ್ ಮಾಡ್ಲ? ರತ್ನಜಿ ನೀವೇ ತೆಗೆದುಕೊಳ್ಳಿ. ಅನನ್ಯಚೇತ ಅಂತಂದ್ರೆ ಏನು, ಅಂತವನ್ಗೆ ಏನ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನನ್ಯಚೇತ ಅಂದ್ರೆ ಏನು ಅಂತಾನು ಹೇಳಿದ್ದಾರೆ. ಹಾ ಮ್ಯಾಮ್. ಅರ್ಜುನ, ಏಕಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವರಿಗೆ ನಾನು ಸುಲಭವಾಗಿ ದೊರಕುತ್ತೇನೆ. ಇದು ಅವನ ನಿರಂತರ ಭಕ್ತಿ ಸೇವೆಯಿಂದ ಆದದ್ದು. ಓಕೆ ಮ್ಯಾಮ್. ಅನನ್ಯ ಚೇತಃ ಅಂದ್ರೆ ಇಲ್ಲಿ ಕೆಳಗಡೆ ಸ್ವಾರಸ್ಯ ಕೊಟ್ಟಿರೋ ತರ ಯಾವಾಗ್ಲೂ ದೇವರ ಸ್ಮರಣೆಯಲ್ಲೇ ಇರೋ ಅಂತವ್ರಿಗೆ. ಈಗ ಸಾಮಾನ್ಯವಾಗಿ ನಾವು ಜ್ಞಾನಿಗಳಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ್ದ್ರಲ್ಲಿ ಸುಖ ಇದೆ ಅಂತ. ಅವ್ರು ಎಲ್ಲಾನು ದೇವ್ರಲ್ಲೇನೆ ಕಂಡ್ಕೋತಾ ಇರ್ತಾರೆ. ಆದ್ರೆ ನಮಗೆ ಗೊತ್ತಿರುತ್ತೆ ನಮ್ದು ಯಾವ್ದೋ ವಸ್ತುವಲ್ಲಿದೆ ಅಥವಾ ಬಂಗಾರದಲ್ಲಿದೆ, ಆ ತರ ಸಂಸಾರ ಸುಖ ಜೀವನದಲ್ಲಿದೆ, ಏನೋ ನಮ್ದು ಡಿಫ್ರೆಂಟ್. ಇದು ಒಂದು ನನ್ ಬೇಕಾದ ಪ್ಲೇಸ್ಗೆ ಹೋಗ್ ಬಂದ್ರೆ ಸಿಗುತ್ತೆ. ಈ ತರ ಡಿಫ್ರೆಂಟ್ ಇದ್ರಲ್ಲಿ ಇರ್ತೀವಿ. ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಸುಖ ಸಿಗ್ಬಹುದು. ಆದ್ರೆ ಅದೆಲ್ಲ ತಾತ್ಕಾಲಿಕ ಅನ್ನೋದು ನಾವು ತಿಳ್ಕೊಂಡಿಲ್ಲ. ಆದ್ರೆ ಅದನ್ನೆಲ್ಲ ಯಾರು ದೇವ್ರಲ್ಲಿ ಮಾತ್ರ ಕಾಣ್ತಾರೋ, ನನಗೆ ಇದೆಲ್ಲ ಕ್ಷಣಿಕ ಅಷ್ಟೇ, ಇದು ಸ್ವಲ್ಪ ಹೊತ್ತು ಮಾತ್ರ ಸುಖ ಕೊಡ್ಬಲ್ದು, ಆಮೇಲೆ ಇಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾವ್ ಎಷ್ಟೇ ಟೇಸ್ಟಿ ಫುಡ್ ತಿಂದ್ರು ಕೂಡ ಅದು ಬರೀ ನಾಲ್ಗೆಯಿಂದ ಗಂಟ್ಲಿಂದ ಇಳಿಯೋವರೆಗೂ ಅಷ್ಟೇ. ಹೊಟ್ಟೆಗೆ ಹೋದ್ಮೇಲೆ ಅದ್ರ ಟೇಸ್ಟ್ ನಮಗ್ ಖಂಡಿತ ಗೊತ್ತಾಗಲ್ಲ. ಆದ್ರೆ ನಮ್ಗೆ ಅದೆಷ್ಟೊತ್ತಿರುತ್ತೆ, ಒಂದ್ 5 ನಿಮಿಷ ಅಥವಾ ನಾವು ತಿಂದು ಮುಗಿಸೋವರೆಗೂ ಅರ್ಧ ಗಂಟೆ ಅಷ್ಟೇ. ಅದು ಬರೀ ಗಂಟಲಿಂದ ಜಾರಿದ ತಕ್ಷಣ ನಮ್ಗೆ ಅದ್ರ ಟೇಸ್ಟೇ ಗೊತ್ತಾಗಲ್ಲ. ಅದೇ ರೀತಿ ನಮ್ಗೆ ಯಾವ್ದ್ರಲ್ಲೂ ಸುಖ ಇಲ್ಲ. ನಮ್ಗೆ ಏನೇ ನಮ್ದು ನೆಮ್ಮದಿ ಸಿಗೋದಾದ್ರೂ ಅದು ಬರೀ ದೇವರಲ್ಲಿ ಮಾತ್ರ ಅಂತ ಯಾರು ಇರ್ತಾರೋ, ಅಂದ್ರೆ ಪ್ರತಿ ಕ್ಷಣ ಅವನ ಜೀವನದ ಇಡೀ ಜೀವನ ಪ್ರತಿ ಒಂದು ಕ್ಷಣನು ಯಾರು ದೇವರನ್ನ ನೆನೆಸ್ತಾರೋ ಅವ್ರಿಗೆ ಮಾತ್ರ ನಾನು ಏಕಚಿತ್ತನಾಗಿ, ಅಂದ್ರೆ ಒಂದೇ ಮನಸ್ಥಿತಿಯಲ್ಲಿ ನನಗ್ ಸುಖ ಬಂತು ಅಂತ ಹಿಗ್ಗೋದು, ದುಃಖ ಬಂತು ಅಂತ ಕುಗ್ಗೋದು, ಅಥವಾ ನನ್ನ ಹತ್ರ ಇವತ್ತು ಹಣ ಇದೆ ಅಂತ ಮೆರೆಯೋದು, ಇಲ್ದೇ ಇರುವಾಗ ಅಯ್ಯೋ ನನ್ನ ಹತ್ರ ಏನೂ ಇಲ್ಲ ದೇವ್ರೆ ಅಂತ ದೇವ್ರನ್ನ ಸ್ಮರಿಸೋದು, ಇದ್ದಾಗ ನೆನೆದೇ ಇರೋದು ಯಾರು ಮಾಡ್ತಾರೋ ಅವ್ರಿಗಲ್ಲ. ಯಾವಾಗ್ಲೂ ಒಂದೇ ತರ ಯಾರಿರ್ತಾರೋ, ಯಾವಾಗೂ ಪ್ರತಿ ಒಂದು ಕ್ಷಣದಲ್ಲೂ ನನ್ನನ್ನು ಯಾರು ನೆನಿತಾರೋ ಅವ್ರಿಗೆ ಮಾತ್ರ ನಾನು ದೊರಕುತ್ತೇನೆ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾರೆ ಮ್ಯಾಮ್. ನಿರಂತರ ಭಕ್ತಿ ಸೇವೆಯಿಂದ ಆದದ್ದು ಅಂದ್ರೆ ಆ ವ್ಯಕ್ತಿಯ ನಿರಂತರ ಆ ಸೇವೆಯಿಂದ ಮಾತ್ರ ಅವನು ಅದನ್ನ ದಕ್ಕಿಸ್ಕೊತಾನೆ ಅನ್ನೋದು ಇದ್ರ ಸ್ವಾರಸ್ಯ ಅಂತ ನಾನ್ ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಬಹಳ ಚೆನ್ನಾಗಿದ್ದೀರಾ.
ಚೆನ್ನಾಗಿ ಹೇಳಿದ್ದೀರಾ. ಹಾ ಉಷಾಜಿ, ನಿಮ್ಮ ಅನಿಸಿಕೆ ಏನೋ ಹಂಚ್ಕೊಳ್ಳಿ. ಮ್ಯಾಮ್, ಮನಸ್ಸಿನ ಚಂಚಲತೆ ಇಲ್ಲದೆ ಇರೋರು ಅಂತ ಅನ್ಸುತ್ತೆ ಮ್ಯಾಮ್. ಹ್ಮ್ ಹ್ಮ್ ಚಂಚಲವಾದ ಮನಸ್ಸಿನಲ್ಲಿರೋರ್ಗೆ ಇವಾಗ ಹ್ಮ್ ರತ್ನಾಜಿ ಎಲ್ಲ ಹೇಳಿದ್ರು. ಹ್ಮ್ ಇವಾಗ 4 ದಿನ ಡಯಟ್ ಮಾಡ್ತೀನಿ ಅನ್ನೋದು, 5ನೇ ದಿನ ಚೆನ್ನಾಗಿ ತಿನ್ಬಿಡೋದು, ಆಮೇಲೆ ಮತ್ತೆ ಅದನ್ನ ಕರಗಿಸ್ಕೊಳ್ಳೋದಿಕ್ಕೆ ಮತ್ತೆ ಡಯಟ್ ಹ್ಮ್ ಮಾಡೋದು. ಹ್ಮ್ ಅಂದ್ರೆ ನಮ್ಗಳದ್ದು ಅಂದ್ರೆ ಚಂಚಲತೆ ಅಂತ ಒಂದ್ಸತಿ ಏಕಾಗ್ರತೆಯಿಂದ ಒಂದು ಫೋಕಸ್ ಇಟ್ಕೊಂಡು, ನಾನು ಈಗ ಒಂದು ಗೋಲ್ ಇಟ್ಕೊಂಡು ನಾ ಇದನ್ನ ಮಾಡ್ತೀನಿ, ಇದನ್ನ ಮಾಡಿ ನಾ ಅದನ್ನ ಅಚೀವ್ ಮಾಡ್ತೀನಿ ಅನ್ನೋದು ಇಲ್ದಂತೆ ಯಾವಾಗ್ಲೂ ಚಂಚಲ ಮನಸ್ಸಿನಲ್ಲಿರೋನ್ನ ಅಂದ್ರೆ ನೀವು ಸ್ಮರಣೆ, ದೇವ್ರ ಸ್ಮರಣೆ ಅಂದ್ರೆ ನನ್ಗನ್ಸೋ ಪ್ರಕಾರ ನಾವ್ ಏನ್ ಕ್ರಿಯೆ ಮಾಡ್ತೀವೋ, ಏನ್ ಕಾರ್ಯ ಮಾಡ್ತೀವೋ ಅದು ಒಂದು ಚಿತ್ತದಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಅದು ತುಂಬಾ ಚಂಚಲತೆ ಇಟ್ಕೊಂಡು ಮಾಡಿದ್ರೆ ಅದು ನಾವು ಸುಲಭವಾಗಿ ಅದನ್ನ ರೀಚ್ ಮಾಡೋದಿಕ್ ಆಗಲ್ಲ ಅನ್ನೋದು. ಅದೇ ನಾವು ಯಾವಾಗ ನಮ್ಮ ಏಕಾಗ್ರತೆಯಿಂದ ಅದ್ರ ಕಡೆನೆ ಗಮನ ಇಟ್ಕೊಂಡು ಮಾಡ್ತೀವೋ ಆಗ ನಮ್ಗೆ ಅದ್ರದ್ದು ಭಗವಂತನಲ್ಲಿ ಸೇರೋ ಇದು ಆಗುತ್ತೆ ಅನ್ನೋದೊಂದು ಅಂತ ಅನ್ನಿಸ್ತು. ಏಕಾಗ್ರತೆಯಿಂದ ಮಾಡಿದಾಗ ನಮ್ಗೆ ಏನ್ ಬೇಕು ಅಂತ ಇರುತ್ತೋ ಅದು ಅದರಕ್ಕೆ ತಕ್ಕನಾದಂತಹ ಫಲ ನಮ್ಗೆ ದೊರಕುತ್ತೆ. ಓಕೆ, ಧನ್ಯವಾದಗಳು ಉಷಾಜಿ. ಮಾಲಾಜಿ, ನೀವು ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ಳಿ. ನನ್ಗೆ ಇಲ್ಲಿ ಇದು ದೇವ್ರಿಗೆ ಕಂಪ್ಲೀಟ್ ಸರೆಂಡರ್ ಅಂತ ಅನ್ನಿಸ್ತು. ಅಂದ್ರೆ ಇವಾಗ ನಾವು ದೇವ್ರನ್ನ ಓ ದೇವ್ರಿಗೆ ಕೊಡ್ತಾನೋ ಇಲ್ವೋ, ನಾನು ಇದ್ ಮಾಡಿದ್ರೆ ಕೊಡ್ತಾನೋ, ಅದ್ ಮಾಡಿದ್ರೆ ಕೊಡ್ತಾನೋ, ಕೊಡದೇ ಇದ್ರೆ ಆ ತರ ದ್ವಂದ್ವ ಇರಬಾರ್ದು. ನಂಬಿದ್ರೆ ಅವ್ನ್ ಮಾಡೇ ಮಾಡ್ತಾನೆ, ಅವ್ನ್ ಏನ್ ಮಾಡಿದ್ರು ಅದ್ ನನ್ ಒಳ್ಳೇದಕ್ಕೆ ಅನ್ನೋ ಒಂದು ಇದ್ರಿಂದ ನಾವು ದೇವ್ರಿಗೆ ಕಂಪ್ಲೀಟ್ ಸರೆಂಡರ್ ಆದಾಗ ದೇವ್ರು ಅಂತ ಭಕ್ತರನ್ನ ಯಾವಾಗ್ಲೂ ಕಾಪಾಡ್ತಾನೆ ಅಂತ ಅನ್ಸತ್ತೆ. ಚೆನ್ನಾಗಿ ಹೇಳಿದಿರ. 3 ಜನನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು ಒಂದೇ ವಿಷಯವನ್ನೇ ಹೇಳಿದಿರ. ಬಹಳ ಸಂತೋಷ. ಇದು ಅನನ್ಯ ಅಂತಂದ್ರೆ ಅನ್ಯ ಇಲ್ಲದೆ ಇರುವಂಥದ್ದು, ಅಂದ್ರೆ ಬೇರೆ ಇನ್ನೊಂದು ಥಾಟ್ ಇಲ್ಲದೆ ಇರುವಂತಹದ್ದು, ಒಂದು ಏಕಚಿತ್ತವಾಗಿ ನೀನು ನನ್ನನ್ನೇ ಸ್ಮರಣೆ ಮಾಡಿದಾಗ ನಾನು ನಿನಗೆ ಸಿಗ್ತೀನಿ ಅಂತ ಭಗವಂತ ಆಶ್ವಾಸನೆ ಕೊಡ್ತಾ ಇರೋದು ಇಲ್ಲಿ. ಯಾವಾಗ್ಲೂ ನಾವು ಜಪ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯ ಇಲ್ಲ ಅಲ್ವಾ? ಆದ್ರೆ ಏನೇ ಕೆಲಸ ಮಾಡ್ತಾ ಇರ್ಲಿ, ಆವಾಗ ನಮ್ಮ ಎಲ್ಲ ಕೆಲಸ ಮಾಡುವಾಗ್ಲೂ ಸಹ ಇದು ಭಗವಂತನ ಕೆಲಸ, ಭಗವಂತ ಎಲ್ಲ ಯಾವಾಗ್ಲೂ ಚಿಂತನೆಯನ್ನು ಮಾಡ್ತಾ ಇದ್ರೆ, ನೀವೊಂದು ಮಗುಗೆ ಅನ್ನ ತಿನ್ನಿಸ್ತಾ ಇರಿ, ಆಗ್ಲೂ ಅಷ್ಟೆ, ನಾನು ಅಲ್ಲಿ ಇರೋದು ತಿನ್ನಿಸ್ತಾ ಇರೋದು ಭಗವಂತನ ಸೇವೆಯನ್ನೇ ಮಾಡ್ತಾ ಇರೋದು. ನಾನು ಭಗವಂತನ ಸ್ವರೂಪವೇ, ಮತ್ತೆ ಆ ಮಗುನು ಸಹ ಭಗವಂತನ ಸ್ವರೂಪವೇ. ಹೀಗೆ ಒಬ್ಬ ಗೃಹಿಣಿ ಸದಾ ಕಾಲವು ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದರೆ ಆವಾಗ ಏನಾಗತ್ತೆ? ಭಗವಂತನನ್ನೇ ಹೊಂದುತ್ತೀಯ, ಭಗವಂತನೇ ಸಿಕ್ಕೋದು, ನಾನು ನಿಜವಾಗ್ಲೂ ಸಿಗ್ತೀನಿ ಅಂತ ಭಗವಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಹೇಗೆ ಈ ವಾಲ್ಮೀಕಿಗಳು ಮೊದಲು ಏನಾಗಿದ್ರು, ಅವರು ದರೋಡೆಕೋರರಾಗಿದ್ರು. ಅವ್ರಿಗೆ ಯಾವಾಗ ರಾಮನಾಮ ಜಪ ಅನ್ನೋದು ಬಂತು ಆಗ ಪರಿವರ್ತನೆ ಆಗೋಯ್ತು. ಅವ್ರಿಗೆ ರಾಮ ಅನ್ನೋಕ್ಕೂ ಬರ್ತಾ ಇರ್ಲಿಲ್ವಂತೆ, ಮರ ಮರ ಅಂತ ಹೇಳ್ಕೊಟ್ಟು ನಾರ್ದ, ಆಮೇಲೆ ರಾಮ 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 ಅನ್ನೋದಕ್ಕೆ ಅವರು ಪ್ರಾರಂಭಿಸಿದ್ರು. ಇಲ್ಲಿ ಚಿತ್ರ ಕೊಟ್ಟಿದೆ ನೋಡಿ. ಆಮೇಲೆ ಆದ್ರೆ ಎಷ್ಟು ದೃಢವಾಗಿ ಅದನ್ನ ಸಾಧನೆ ಮಾಡಿರ್ಬೇಕು ವಾಲ್ಮೀಕಿಗಳು ಅಲ್ವಾ? ಅದು ಅನನ್ಯವಾಗಿ ಚಿಂತನೆಯನ್ನ ಆ ರೀತಿಯಲ್ಲಿ ಮಾಡಿದ್ದಕ್ಕೋಸ್ಕರ ಅವರು ಇಂಥ ಮಹಾನ್ ಗ್ರಂಥವನ್ನ ಬರೆಯೋದಕ್ಕೆ ಸಾಧ್ಯವಾಯಿತು. ರಾಮಾಯಣ
ರಚಿಸಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂತಂದ್ರೆ ಒಬ್ಬ ದರೋಡೆಕೋರ ಅಂತ ಮಹಾನ್ ಗ್ರಂಥವನ್ನ ರಚಿಸಿ ಈ ರೀತಿಯ ಋಷಿಗಳಾಗೋಕ್ಕೆ ಸಾಧ್ಯ ಇರುತ್ತಾ? ಇಲ್ಲ. ಅವ್ರಿಗೆ ಆ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ದೃಢವಾಗಿ ನಿಜವಾಗ್ಲೂ ಭಗವಂತ ಸಿಗ್ತಾನೆ ಅನ್ನೋದು ಭರವಸೆ ಇತ್ತು ಅಲ್ಲಿ. ಅನ್ಯ ಇಲ್ಲ, ಬೇರೆ ಚಿಂತನೆ ಇಲ್ಲವೇ ಇಲ್ಲ. ಸದಾ ಕಾಲವು ಏನೇ ಮಾಡ್ತಾ ಇರಲಿ ಭಗವಂತನ ಚಿಂತೆಯನ್ನು ಮಾಡ್ತಾ ಇದ್ರೆ ಭಗವಂತನೇ ಸಿಕ್ಕೋದು ಅಂತ ಇಲ್ಲಿ ಎಷ್ಟು ಸಿಂಪಲ್ ಆಗಿ ತೋರಿಸಿದ್ದಾರೆ. ನಾವು ಏನು ಗಾರ್ಬೇಜಿನ್ ನಾವು ಕೊಳಕನ್ನು ಹಾಕಿದ್ರೆ ಕೊಳಕೆ ಹೊರಗಡೆಗೆ ಬರೋದು, ಗಾರ್ಬೇಜ್ ಔಟ್. ಇಲ್ಲ, ಫ್ರೀಡಮ್ ಇನ್ ಫ್ರೀಡಮ್ ಔಟ್. ನಾವು ಏನು ಹಾಕ್ತೀವೋ ಅದು ಬರುತ್ತೆ ಅಂತಂದ್ಬಿಟ್ಟು. ಹಾಗೆ ನಾವು ಯಾವಾಗಲೂ ಒಳಗಡೆಗೆ ಏನು ಸೇರಿಸ್ಬೇಕು? ಭಗವಂತನ ನಾಮವನ್ನ ಜಪಿಸ್ತಾ ಇರಬೇಕು. ಈ ಕೆಲಸ ಮಾಡಬೇಡ ಅಂತ ಅಲ್ಲ ಹೇಳೋದು, ಅದಕ್ಕೆ ಸಮಯ ಇಲ್ಲ, ಏನಿಲ್ಲ. ಸದಾ ಕಾಲವೂ ಒಂದು ಬ್ಯಾಕ್ಗ್ರೌಂಡಲ್ಲಿ ಯಾವಾಗಲೂ ಇರಬೇಕು. ನಮ್ಮ ಮನಸ್ಸೇ ದೇವರ ಮನೆ, ಆಲಯ. ನಮ್ಮ ಮನಸ್ಸಿನಲ್ಲಿ ಸದಾ ಕಾಲವು ಭಗವಂತನ ಜಪವನ್ನ ಮಾಡ್ತಾ ಇರಬೇಕು. ಬೇರೆ ಕೆಲಸಗಳು ಮಾಡ್ತಾ ಇರಬೇಕು, ಆದರೆ ನಮಗೆ ಚಿಂತನೆ ಮಾತ್ರ ಭಗವಂತನದೇ ಆಗಿರಬೇಕು. ಆಗ ಏನು ನಮಗೆ ಕೊನೆಗೆ ಭಗವಂತನೇ ಸಿಕ್ಕೋದು ಅಂತ. ಇದು ಮುಂದಿನ ಶ್ಲೋಕದಲ್ಲಿ ಮುಂದುವರೆದ ಭಾಗವನ್ನ ಹೇಳ್ತಾರೆ. 15ನೇ ಶ್ಲೋಕದಲ್ಲಿ ಮಾಮೋಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ನನ್ನನ್ನು ಪಡೆದ ನಂತರ ಭಕ್ತಿಯಲ್ಲಿ ಯೋಗಿಗಳಾದ ಮಹಾನ್ ಆತ್ಮಗಳು ದುಃಖಗಳಿಂದ ತುಂಬಿರುವ ಈ ತಾತ್ಕಾಲಿಕ ಜಗತ್ತಿಗೆ ಹಿಂತಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆದಿದ್ದಾರೆ. ಮಾಂ ನಾನು, ಉಪೇತ್ಯ ಪ್ರಾಪ್ತವಾದ, ಪುನಃ ಮತ್ತೆ, ಜನ್ಮ ಜನ್ಮ, ದುಃಖ ಆಲಯಂ ದುಃಖಗಳಿಂದ ತುಂಬಿದ ಸ್ಥಳ, ಅಶಾಶ್ವತಂ ತಾತ್ಕಾಲಿಕ, ನ ಎಂದಿಗೂ, ಆಪ್ನುವಂತಿ ಪ್ರಾಪ್ತಿಗೆ, ಮಹಾ ಆತ್ಮನಃ ಮಹಾನ್ ಆತ್ಮಗಳು, ಸಂಸಿದ್ಧಿಂ ಪರಿಪೂರ್ಣತೆ, ಪರಮಾಂ ಅತ್ಯುನ್ನತ, ಗತಾಹ ಸಾಧಿಸಿದ. ಇದರ ಪ್ರಶ್ನೆಗಳಿದ್ರೆ ನೋಡೋಣ. ಭಗವಂತನನ್ನು ಪಡೆಯಲು ಯಾವ ಮಾರ್ಗವನ್ನು ಸೂಚಿಸಿದ್ದಾರೆ? ಜಗತ್ ತತ್ಕಾಲ ಮತ್ತು ದುಃಖಮಯ, ಹೇಗೆ ಇದರಿಂದ ಹೊರಬರಬಹುದೇ? ತಾತ್ಕಾಲಿಕವಾದದ್ದ ಅಂತಂದ್ಬಿಟ್ಟು ದುಃಖಾಲಯ ಅಂತ ಹೇಳ್ತಾರೆ. ಇದು ಯಾರು ಮೊದಲು ಶುರು ಮಾಡ್ತೀರಾ? ಮಾಲಾಜಿ ಕಾಣಿಸ್ತಾ ಇದ್ರಾ? ಮಾಲಾಜಿ ನೀವೇ ಶುರು ಮಾಡಿ. ಅದೇ ತಾತ್ಕಾಲಿಕ ಜಗತ್ತು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಅಂದ್ರೆ ಇವಾಗ ಒಂದ್ರ ಮೇಲೆ ಆಸೆ ಬರುತ್ತೆ, ಅದು ಸಿಕ್ಕಿದ್ರೆ ಇನ್ನೊಂದ್ ಆಸೆ ಆ ತರ ಬರ್ತಾ ಹೋಗುತ್ತೆ. ಒಂದ್ಸತಿ ದೇವ್ರನ್ನ ಹೊಂದಿದ್ಮೇಲೆ ಅಂದ್ರೆ ಆವಾಗ ನಾವು ಇಲ್ಲಿನ ಯಾವುದೇ ಇದಕ್ಕೆ ಅಂಟ್ಕೊಂಡಿರೋದಿಲ್ಲ, ಅದನ್ನ ಮೀರಿ ನಿಂತಿರ್ತೀವಿ. ಸೊ ಆವಾಗ ನಾವು ಪರಿಪೂರ್ಣರಾಗ್ತೀವಿ. ಅಂದ್ರೆ ಅವಾಗ ಯಾವ್ದಕ್ಕೂ ನಮ್ಗೆ ದುಃಖ ಆಗ್ಲಿ ಅಥವಾ ಅತಿಯಾದ ಖುಷಿ ಆಗ್ಲಿ ಆ ತರದ್ದು ಇರೋದಿಲ್ಲ. ಅದನ್ನೆಲ್ಲ ಬಿಟ್ಟು ಮೀರಿ ನಿಂತಿರ್ತೀವಿ. ಗೊತ್ತು ನಾವು ಇಲ್ಲಿ ಯಾವತ್ತೂ ಪರ್ಮನೆಂಟ್ ಅಲ್ಲ. ಸೊ ಇರೋ ಅಷ್ಟು ದಿನ ಅಂಟ್ಕೊಂಡು ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಆದ್ರೆ ಅದನ್ನ ಒಂದು ದುಃಖ ಆಗ್ಲಿ ಇದಾಗ್ಲಿ ಅದು ಹೇಗೆ ಲೈಫಲ್ಲಿ ಟ್ಯಾಕಲ್ ಮಾಡ್ಬೇಕೋ ಅದನ್ನ ಮಾಡ್ಬೇಕಾಗತ್ತೆ. ಬಟ್ ಎಲ್ಲ ಭಗವಂತ ಕೊಟ್ಟಿದ್ದು, ಭಗವಂತನ ಒಂದು ಇಚ್ಛೆ. ಇದ್ರಲ್ಲಿ ಈ ತರ ಟಾಸ್ಕ್ ಅನ್ನೋದು ಕೊಟ್ಟಿದ್ದಾನೆ, ಅದನ್ನ ಮಾಡ್ತಾ ಹೋಗ್ಬೇಕು.
ಆ ತರ ಯೋಚನೆ ಮಾಡ್ತೀವಿ. ಸೊ ಅವಾಗ ಏನಾಗತ್ತೆ, ಆ ದುಃಖ ಅನ್ನೋದು ಇರೋದಿಲ್ಲ. ಅದು ಒಂದು ಕೆಲ್ಸ, ಭಗವಂತ ಕೊಟ್ಟಿರೋ ಕೆಲ್ಸ ಅಂತ ಮಾಡ್ತಾ ಹೋಗ್ತೀವಿ. ಚೆನ್ನಾಗಿದೆ ಹೇಳಿದಿರ. ಅಂದ್ರೆ ಯಾವಾಗ್ಲೂ ಸಮತ್ವದಲ್ಲಿ ಇಟ್ಕೊಂಡಿರ್ನೇ ಇರಬೇಕು ಅನ್ನೋದನ್ನ ನಿಮ್ಮ ಒಂದು ಚಿಂತನೆಯಲ್ಲಿ ಕಂಡು ಬರ್ತಾ ಇದೆ ಅಲ್ವಾ? ಯಾವಾಗಲೂ ಹೌದು. ಸುಖ ದುಃಖಗಳು ಏನೇ ಬರಲಿ, ನಾನು ಅದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅದು ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಚಿತ್ತ ಯಾವಾಗಲೂ ಸಮತ್ವದಲ್ಲಿ ಇರುತ್ತೆ. ಇಲ್ಲ ಸ್ವಲ್ಪ ಏನಾದರೂ ತೊಂದರೆ ಆಯಿತು ಅಂದರೆ ದುಃಖ ಪಟ್ಕೊಂಡು, ಅಥವಾ ಇಲ್ಲ ಸ್ವಲ್ಪ ಏನೋ ಸಂತೋಷದ ಸಂಗತಿ ಆಯಿತು ಅಂತ ತುಂಬ ಮೆರೆದ್ರೆ ಎಲ್ಲವೂ ಶಾಶ್ವತ ಅಲ್ಲ. ಸ್ವಲ್ಪ ಹೊತ್ತಿರುತ್ತೆ, ಮತ್ತೆ ಅದು ಬದಲಾವಣೆ ಆಗೋಗ್ಬಿಡುತ್ತೆ. ದುಃಖ ಇದ್ದಿದ್ದು ಮತ್ತೆ ಸುಖ ಬರ್ಬೋದು. ಸುಖ ಇವಾಗ ಈ ಕ್ಷಣದಲ್ಲಿದ್ದರೆ ಇನ್ನೊಂದು ಕ್ಷಣ ದುಃಖ ಬರ್ಬೋದು. ಅದಕ್ಕೆ ಎರಡು, ಅದನ್ನ ನಾವು ಬದಲಾಯಿಸಕ್ಕಾಗಲ್ಲ, ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಲ್ವಾ? ಅದಕ್ಕೆ ಎರಡು ಇದ್ದಾಗ, ಸಮತ್ವದಲ್ಲೇ ಇದ್ದಾಗ ಮನಸ್ಸು ಸಮಾಧಾನವಾಗೇ ಇರುತ್ತೆ ಅಂತ ಬಿಟ್ಟು. ಈ ದುಃಖ ಹೀಗೆ ಯಾತಕ್ಕಾಗುತ್ತೆ ಅನ್ನೋದನ್ನ ಸಹ ನಾವು ನೋಡೋಣ. ಇನ್ನು ಇವರಿಬ್ಬರನ್ನು ಸಹ ಕೇಳೋಣ ಏನು ಹೇಳ್ತಾರೆ ಅಂತ ಬಿಟ್ಟು. ಉಷಾಜಿ. ಮ್ಯಾಮ್, ನಂದು ಯೋಚನೆ ಒಂಥರ ಬಂತು, ಅದ್ ಸರಿನೋ ತಪ್ಪೋ ಗೊತ್ತಿಲ್ಲ. ನಾನು ಹೇಳಿದ್ದು ಸರಿಯಾಗಿ ಪಕ್ಕದಲ್ಲಿ ಕೊಟ್ಟಿರೋ ಪಿಕ್ಚರ್ ನೋಡ್ತಿದ್ದೆ. ನಮ್ದು ಹುಟ್ಟು ಸಾವೇನೆ ಒಂದು ತಾತ್ಕಾಲಿಕ. ನಾವೀಗ ಒಂದೊಂದ್ ಜನ್ಮದಲ್ಲೂ ಒಂದೊಂದನ್ನ ಕಲಿತಾ ಬರ್ತೀವಿ. ಆ ಚಿತ್ತ ಇಟ್ಕೊಂಡು ನಾವು ಕಲಿತಾ ಬರ್ಲಿಲ್ಲ ಅಂತಂದ್ರೆ ದೇವ್ರನ್ನ ಪಡೆಯೋದಿಕ್ಕಾಗಲ್ಲ. ಅಂದ್ರೆ ಏಕಾಗ್ರತೆಯಿಂದ, ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದಾಗ ಏಕಾಗ್ರತೆಯಿಂದ ಮನಸ್ಸನ್ನ ಚಂಚಲ ಮಾಡ್ಕೊಳ್ದಂತೆ ಅದನ್ನ ಯಾವಾಗ ದೇವ್ರನ್ನ ಹೊಂದುತ್ತೀವೋ ಅವಾಗ ನಮ್ದು ಈ ಮನುಷ್ಯ ಜನ್ಮ ಅನ್ನೋದು ಮುಗಿಯುತ್ತೆ ಅಂತ. ಅಂದ್ರೆ ನಮ್ದು ಇವಾಗ ನಮ್ದು ಎಕ್ಸಾಮ್ ಬರೆದ್ಬಿಟ್ಟು ಮಾರ್ಕ್ಸ್ ಸ್ಕೋರ್ ಆದಂಗೆ ನಮ್ದು ಅದು ಏಕಾಗ್ರತೆ ಬರೋದೇ ಮನುಷ್ಯ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು, ನಿರಾಶೆ, ದುಃಖಗಳು ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಮೀರಿ ನಾವ್ ಯಾವಾಗ ಬೆಳಿತೀವೋ ಅವಾಗ ಒಂದು 100% ತಗೊಂಡು ಫಸ್ಟ್ ರ್ಯಾಂಕ್ ತಗೊಂಡು ದೇವ್ರ ಹತ್ರ ಹೋಗ್ತೀವಿ. ಅಂದ್ರೆ ಇದನ್ನ ಇನ್ನೊಂದು ಜನ್ಮನ್ನು ತಾಳದಂತೆ ಒಂದು ಮುಕ್ತಿ ಪಡಿತೀವಿ ಅನ್ನೋದು. ಮುಕ್ತಿಯನ್ನು ಪಡಿತೀವಿ ಅಂತ ಅಂದ್ಬಿಟ್ಟು, ಇವಾಗ ನಾವು ದೇವ್ರ ಹತ್ರ ಹೋಗ್ತೀವಿ ಅಂತಂದ್ರೆ ದೇವ್ರು ಬೇರೆ, ನಾನು ಬೇರೆ ಎನ್ನುವ ಎರಡು ಇದು ಬಂತಲ್ವಾ, ಕಾನ್ಸೆಪ್ಟ್ ಬಂತಲ್ವಾ? ಹೌದು ಮ್ಯಾಮ್. ಹಾಗೆ ಯಾವಾಗ ಆ ರೀತಿಯ ಭೇದವನ್ನ ಎಣಿಸಿದಾಗ ದುಃಖ ಅನ್ನೋದು ಖಂಡಿತವಾಗೂ ಇರುತ್ತೆ. ಇಲ್ಲ, ನಾನು ಭಗವಂತನ ಸ್ವರೂಪ ಅಂತಂದಾಗ ಆ ಭಗವಂತನ ಲೀಲೆ ಇಲ್ಲೆಲ್ಲ ನಡೀತಾ ಇರೋದು. ದುಃಖ ಬರೋದು ಅನುಭವಿಸೋದು ಭಗವಂತನೇ, ಸುಖ ಬಂದ್ರೆ ಅನುಭವಿಸೋದು ಭಗವಂತನೇ. ನಾನು ಬೇರೆ ಅಂತಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಯಾತಕ್ಕೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋಣ. ರತ್ನಾಜಿನೂ ಕೇಳ್ಬಿಡೋಣ. ರತ್ನಾಜಿ, ನಿಮ್ಮ ಒಂದು ಅನಿಸಿಕೆನೂ ಶೇರ್ ಮಾಡ್ಕೊಳ್ಳಿ. ಹಾ ಮ್ಯಾಮ್. ಅಲ್ಲ, ಇದು ಒಂದಕ್ಕೊಂದು ಕನೆಕ್ಟ್ ಆಗ್ತಾನೆ ಹೋಗ್ತಾ ಇದೆ ಮ್ಯಾಮ್. ಅವಾಗ್ಲೇ ಹೇಳಿದಾಗ ಅದೇ ಯಾವ ಮನುಷ್ಯ ತನ್ನ ಕ್ಷಣಿಕ ಸುಖಗಳನ್ನ ತೊರೆದು ಎಲ್ಲಾದ್ರಲ್ಲೂ ದೇವ್ರನ್ನ ಕಾಣ್ತಾನೋ, ಅದೇ ರೀತಿ ನಮ್ಗೆ ಹುಟ್ಟು ಸಾವು ಇದ್ದೇ ಇರುತ್ತೆ. ಆದ್ರೆ ಅದ್ರಿಂದ ಬೇಡಪ್ಪ, ನಾನು ಆತ್ಮನೇ ಬೇರೆ ಅಂತ ತಿಳ್ಕೊಂಡಿದೀನಿ, ದೇಹ ಬೇರೆ ಅಂತ, ಅದನ್ನೆಲ್ಲ ಬಿಟ್ಟು ನಾನು ಪರಮಾತ್ಮನಲ್ಲಿ ಲೀನನ ಆಗ್ಬೇಕು ಅಂದ್ರೆ ಎಲ್ಲಾನು ಬಿಟ್ಬಿಟ್ಟು, ನೀವ್ ಅವಾಗ್ಲೇ ಹೇಳ್ದಂಗೆ ಯಾವ್ದು ಭೇದ ಭಾವ ಇಲ್ಲ. ನನಗೆ ಸಂಸಾರದಲ್ಲೂ ಸುಖ ಇಲ್ಲ, ಯಾವ್ದು ಇಲ್ಲ, ಯಾವ್ದ್ರಲ್ಲೂ ಭೇದ ಭಾವನೆ ಇಲ್ಲ. ಎಲ್ಲಾ ಸಿಗೋದು ಅಂತ ಆದ್ರೆ ಅದು ಬರೀ ಪರಮಾತ್ಮನಲ್ಲಿ ನಾನು ಲೀನನಾದಾಗ ಮಾತ್ರ ಅಂತ ತಿಳ್ಕೊಂಡು ಯಾರು ನಡ್ಕೋತಾರೋ ಅಂತವ್ರಿಗೆ ದುಃಖದ ಇದು ಸಿಗಲ್ಲ ಅಂತ. ಅಂದ್ರೆ ಜನ್ಮ, ಅಂದ್ರೆ ದುಃಖದಲ್ಲಿ ತಪ್ಪಿಸೋ ತರ ಅವ್ರಿಗೆ ಇನ್ನೊಂದು ಜನ್ಮ ಸಿಗಲ್ಲ ಅನ್ನೋದಾದ್ರೆ ಅಲ್ಲಿಗೆ ಅವರು ಆತ್ಮ ಹೋಗಿ ಪರಮಾತ್ಮನಲ್ಲಿ ಸೇರ್ಕೊಂಡ್ರು ಅಂತಾನೆ ಅರ್ಥ. ಇಲ್ಲಾಂದ್ರೆ ನಾವ್ ಯಾವ್ದೇ ರೀತಿ ಜೀವನ ತೆಕ್ಕೊಂಡ್ ನಾವ್ ಆಚೆ ಬಂದ್ರುನು ಒಂದಲ್ಲ ಒಂದ್ ರೀತಿ ನಮ್ಗೆ ಎಲ್ಲೋ ಒಂದ್ ಕಡೆ ದುಃಖದ ಸನ್ನಿವೇಶಗಳು ಮರುಗಳಿಸ್ತವೆ. ನಾವ್ ಇದೆಲ್ಲದ್ರಿಂದ ತಪ್ಪಿಸ್ಕೋಬೇಕು ಅನ್ನೋದಾದ್ರೆ ನಾವು ಪರಮಾತ್ಮನಲ್ಲಿ ಸೇರ್ಕೋಬೇಕಷ್ಟೇ. ಅದು ಸೇರ್ಕೋಬೇಕು ಅಂತ ಅಂದ್ರೆ
ನನಗೆ ಸುಖ ಇನ್ನೆಲ್ಲೋ ಇಲ್ಲ ಅಂತ ಹುಡ್ಕೋ ಬದ್ಲು ಆ ದೇವ್ರಲ್ಲಿ ಇದೆ ಅಂತ ಮಾತ್ರನೇ ನಾವು ಕಂಡುಕೊಂಡು ಭೇದ ಭಾವ ತೋರಿಸ್ತೇನೆ, ಯಾವ್ದ್ರಲ್ಲೂ ತಾರತಮ್ಯ ಮಾಡ್ದೇನೆ ಇರೋದಾದ್ರೆ ಮೇ ಬಿ ನಮ್ಗದು ದೊರಕುತ್ತೆ ಅಂತ ಇದ್ರಲ್ಲಿ ಅರ್ಥ ಆಯ್ತು ಮ್ಯಾಮ್. ಗೊತ್ತಿಲ್ಲದೆ ಇರೋದನ್ನ ನೀವು ತಿಳಿಸ್ಕೊಡಿ ಮ್ಯಾಮ್. ತುಂಬಾ ಚೆನ್ನಾಗಿ 3 ಜನ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ನಂಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಆ ಹಾಗೆ ಇವಾಗ ಭಗವಂತನ ನಾವು ಸೇರ್ಕೊಳ್ಳೋದು ಅಂತಂದ್ರೆ ಈಗಾಗಲೇ ನಾವು ಹೇಳ್ದಾಗೆ ಭಗವಂತನೇ ಎಲ್ಲವೂ ಆಗಿರೋದು. ಆದರೆ ನಮಗೆ ಏನು ಅಂದರೆ ಅಜ್ಞಾನ, ತಪ್ಪು ತಿಳುವಳಿಕೆ. ಏನು ಅಂತಂದರೆ ನಾನೇ ಕರ್ತ, ನಾನೇ ಭೋಕ್ತ, ನಾನೇ ಜ್ಞಾತ ಅಂತಂದ್ಬಿಟ್ಟು ಅಂದ್ಕೊಂಡಿರೋದು. ಯಾತಕ್ಕೆ ಅಂತಂದರೆ ನಾವು ಆತ್ಮ ಸ್ವರೂಪಿಗಳು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವ ಒಂದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗಲ್ಲ, ಮನಸ್ಸಿಗೆ ಗೊತ್ತಾಗಲ್ಲ. ಹಾಗಂದ್ಬಿಟ್ಟು ಹೇಗೆ ಗೊತ್ತಾಗುತ್ತೆ? ಇಲ್ಲ, ಏನಿದ್ರು ಈ ಶಾಸ್ತ್ರಗಳಿಂದ, ಸದ್ಗುರುಗಳಿಂದ ಮಾತ್ರ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದು. ಯಾವಾಗ ದೇಹ ಭಾವದಲ್ಲಿ ಇರ್ತೀವೋ ಆವಾಗ ಈ ಹೇಳ್ದಾಗೆ ಇಷ್ಟು ನೀವು 3 ಜನನೂ ಹೇಳ್ದಾಗೆ ಈ ಸುಖ ದುಃಖಗಳು ಅನ್ನೋದು ಬರುತ್ತೆ. ಈ ಮನಸ್ಸೇ ದುಃಖಾಲಯ ಆಗ್ಬಿಡುತ್ತೆ. ಅದನ್ನ ಹೇಗೆ ಸಂಸ್ಕರಣೆ ಮಾಡೋದು, ಚಿತ್ತ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ? ಭಗವಂತನ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಆಗ ಸಂಪೂರ್ಣವಾಗಿ ಚಿತ್ತ ಶುದ್ಧಿ ಆಗುತ್ತೆ. ಕೊನೆಗೆ ಆತ್ಮಜ್ಞಾನವನ್ನು ಇವಾಗ ಈ ಭಗವದ್ಗೀತೆಯ ಮೂಲಕ ಆಗಲಿ ಅಥವಾ ಉಪನಿಷತ್ತುಗಳಲ್ಲಿ ಹೇಳಿರೋ ಒಂದು ವೇದಾಂತ ಸಾರದಿಂದಾಗಲಿ ತಿಳ್ಕೊಂಡು ಹೌದು ನಾನು ಭಗವಂತನ ಸ್ವರೂಪ ಅಂತ ತಿಳ್ಕೊಂಡಾಗ ಮತ್ತೆ ಅಲ್ಲಿ ಸ್ಥಿತವಾದಾಗ ಅಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಬರೀ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ. ಸ್ಥಿರವಾಗಿ ನಿಂತಾಗ ಮತ್ತೆ ಪುನರ್ಜನ್ಮ ಅನ್ನೋದು ಇಲ್ಲ. ಈ ಪುನರ್ಜನ್ಮ ಅನ್ನೋದು ಏನು, ಹೇಗೆ ಅಂತ ಅನ್ನೋದು ಸಹ ಹೇಳ್ತಾರೆ. ಏನು ಬದುಕಿರುವಾಗಲೇ ನಾವು ಎಷ್ಟೋ ಸತಿ ಸಾಯ್ತೀವಿ, ಎಷ್ಟೋ ಸತಿ ಹುಟ್ಟುತ್ತೀವಿ. ಇವಾಗ ನಮ್ಮ ಜೀವಕೋಶಗಳು ಏನು ನಿಮ್ಮ ಸೆಲ್ಸ್ ಇದೆಯಲ್ಲ, ಯಾವಾಗಲೂ ಎಷ್ಟೋ ಸಾಯ್ತಾ ಇರುತ್ತೆ, ಎಷ್ಟೋ ಹುಟ್ಕೊಳ್ತಾ ಇರುತ್ತವೆ. ಏನಿಲ್ಲ, ನೀವು ಸ್ನಾನ ಮಾಡೋದ್ರಿಂದ ಎಷ್ಟೋ ಸೆಲ್ಸ್ ಹೋಗ್ಬಿಟ್ಟಿರುತ್ತವೆ. ಮತ್ತು ಒಳಗಡೆನೂ ಅಷ್ಟೇ ಆರ್ಗನ್ಸಲ್ಲಿ ಎಷ್ಟೋ ಸೆಲ್ಸ್ ಸಾಯ್ತಾ ಇರುತ್ತವೆ ಮತ್ತು ಹುಟ್ಟುತ್ತಾ ಇರುತ್ತವೆ. ಹಾಗಾಗಿಯೇ ನೀವು ಸಣ್ಣದಾಗಿದ್ದಾಗ ಬೇರೆ ಥರ ಇದ್ರಿ, ಇವಾಗಲ ಸಂಪೂರ್ಣವಾಗಿ ಚೇಂಜ್ ಆಗಿದ್ದೀರಾ. ನಿಮ್ಗೆ ಆ ದೇಹ ಇಲ್ಲವೇ ಇಲ್ಲ ಅಲ್ವಾ? ಎಲ್ಲ ಹೊಸದಾಗೆ ಹುಟ್ಕೊಂಡಿದೆ. ಆದರೆ ನಾನು ಆಗಲೂ ಇದ್ದೆ, ಈಗಲೂ ಇದ್ದೆ ಅನ್ನೋ ಭಾವ ಇದೆ ತಾನೆ. ಅದರಲ್ಲೇನೂ ವ್ಯತ್ಯಾಸ ಇಲ್ಲ. ಆವಾಗ ನೀವು 5 ವರ್ಷದ ಮಗು ಆಗಿದ್ದಾಗಲೂ ನಾನು ಇದ್ದೆ ಅನ್ನೋದು ಗೊತ್ತೋ, 10-15 ವರ್ಷದ ಹುಡುಗಿ ಆಗಿದ್ದಾಗ ನಾನಿದ್ದೆ ಅಂತ. ದೇಹ ಮಾತ್ರ ಬದಲಾಯಿತು, ಆದರೆ ನಾನು ಅನ್ನೋದು ಬದಲಾಗಿಲ್ಲ. ಈಗಲೂ ಅಷ್ಟೇ, ನೀವು ಅಮ್ಮ ಆಗಿದ್ರು ಸಹ ನೀವು ಮಾತ್ರ ಇದ್ದೀನಿ ಅನ್ನೋದು ಗೊತ್ತು. ಆದರೆ ನಿಮ್ಮ ದೇಹ ಮಾತ್ರ ಬದಲಾವಣೆ ಆಗಿದೆ. ಅಂದರೆ ಈ ದೇಹ ಷಡ್ವಿಕಾರಗಳಿಗೆ ಒಳಗಾಗತ್ತೆ. ಅಂದರೆ ಮೊದಲು ಅಸ್ತಿತ್ವವಾಗಿದ್ದು ಹುಟ್ಟುತ್ತೆ. ಅಸ್ಥಿ ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಮತ್ತು ವಿನಶ್ಯತಿ. ಹೀಗೆ 6 ವಿಕಾರ. ಮೊದಲು ಅಸ್ತಿತ್ವದವಾಗಿ ಇದ್ದಿದ್ದು ಹುಟ್ಟುತ್ತೆ, ಹುಟ್ಟಿದ್ದು ಬೆಳವಣಿಗೆ ಆಗುತ್ತೆ, ಬೆಳವಣಿಗೆ ಆಗಿದ್ದು ಒಂದು ಸ್ವಲ್ಪ ಕಾಲ ಅದೇ ಹಂತದಲ್ಲಿ ಇರುತ್ತೆ. ಆಮೇಲೆ ಏನಾಗುತ್ತೆ? ಕ್ಷೀಣವಾಗುತ್ತೆ. ಇವಾಗ ವೃದ್ಧಾಪ್ಯ ಬರುತ್ತೆ ಅಲ್ವಪ್ಪ, ಆವಾಗ ಕ್ಷೀಣ ಆಗುತ್ತೆ, ಮತ್ತೆ ಒಂದು ದಿನ ಸತ್ತೋಗ್ತೀವಿ. ಈ ದೇಹ ಅನ್ನೋದು ಆ ರೀತಿಯಲ್ಲಿ ಅದರ ಸ್ವರೂಪವೇ, ಅದರ ಗುಣವೇ ಹಾಗೆ. ಅದು ಈ ರೀತಿಯಲ್ಲಿ ಹಾಗೆ ಆಗತ್ತೆ. ಅಂದರೆ ಸಾವು ಅನ್ನೋದು ಅದು ಸಹ ಈ ಒಂದು ಷಡ್ವಿಕಾರಗಳಲ್ಲಿ ಒಂದು. ಆದರೆ ನಾನು ಅನ್ನೋದು ಮಾತ್ರ ಈ ಎಲ್ಲ ಹಂತವನ್ನು ನೋಡಿಕೊಂಡು ಅದು ಒಂದಿಷ್ಟು ಬದಲಾವಣೆ ಇಲ್ಲದೆ ಇದ್ದೇ ಇರುತ್ತೆ. ಎಲ್ಲದನ್ನು ನೋಡ್ತಾ ಇರುವ ವೀಕ್ಷಕನಾಗಿ ಇರುತ್ತೆ. ಅಂದರೆ ಈ ಮರಣದ ನಂತರವೂ ಸಹ ಇದ್ದೇ ಇರುತ್ತೆ ಅದು. ಅದಕ್ಕೆ ಯಾವ ಒಂದು ಸಾವು ಅನ್ನುವುದು ಇಲ್ಲ, ಅದು ಶಾಶ್ವತವಾಗಿ ಇರುವಂತಹದ್ದು. ಅಂತಹ ಆತ್ಮ ನಾನು ಅನ್ನೋದನ್ನ ನಾವು
ತಿಳಿದುಕೊಳ್ಬೇಕು. ಮೊದಲು ಹೇಳೋದು ಈ ದುಃಖಾಲಯದಿಂದ ಹೊರಗಡೆ ಬರೋದು ಹೇಗೆ, ಈ ಸತ್ಯವನ್ನ ತಿಳಿದುಕೊಂಡಾಗ ಈ ರಾಮಕೃಷ್ಣ ಪರಮಹಂಸರನ್ನು ತೋರಿಸಿದ್ದಾರೆ, ಈ ಶಾರದಾದೇವಿನ ತೋರಿಸಿದ್ದಾರೆ. ಆ ಸತ್ಯ ಅವ್ರಿಗೆ ಗೊತ್ತು. ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ನಾನಲ್ಲ, ನಾನು ಆತ್ಮಸ್ವರೂಪಿ ಅನ್ನೋದು ಅವ್ರಿಗೆ ದೃಢವಾಗಿ ಅಲ್ಲಿ ನಿಂತಿದ್ದಾಗ ನಾವು ಜೀವಿತ ಕಾಲದಲ್ಲೇ ಅವುಗಳಿಗೆ ಅಂಟುಕೊಂಡಿರಲ್ಲ. ಅಂಟುಕೊಳ್ಳದೆ ನಾವು ಜೀವನವನ್ನ ಸಮತ್ವ ಭಾವದಲ್ಲಿ ಯಾವಾಗಲೂ ಇದ್ದುಕೊಂಡು ನಾವು ಜೀವನವನ್ನ ನಡೆಸ್ತೀವಿ. ಆಮೇಲೆ ಸತ್ತ ಮೇಲೆ ಸಹ ಜೀವನ್ಮುಕ್ತರು ಏನಾಗ್ತಾರೆ, ವಿದೇಹ ಮುಕ್ತರಾಗ್ತಾರೆ. ಆವಾಗ ದೇಹ ಹೊರಟೋಗ್ಬಿಡುತ್ತೆ, ಮತ್ತೆ ಎಲ್ಲವೂ ಸಹ ಪರಮಾತ್ಮ ಏನು ಪರಬ್ರಹ್ಮನಲ್ಲಿ ಎಲ್ಲ ಲೀನವಾಗ್ಬಿಡುತ್ತೆ. ಅದು ಬೇರೆ ಬೇರೆಯಾಗಿರಲ್ಲ ಅಲ್ವಾ. ಈ ದೇಹದ ಒಳಗೆ ಅಂದ್ರೆ ಕೋಣೆಯ ಒಳಗಿರುವ ಅವಕಾಶ, ಕೋಣೆಯ ಹೊರಗಿರುವ ಅವಕಾಶ ಎರಡು ಒಂದೇ. ಆದರೆ ಅಜ್ಞಾನದಿಂದ ಏನು ಅನ್ಕೊಂಡಿದ್ದೀನಿ, ನಾನು ಜೀವಾತ್ಮ ಅನ್ಕೊಂಡಿದ್ದೀನಿ, ಪರಮಾತ್ಮ ಎಲ್ಲೋ ಇದ್ದಾನೆ ಅಂತಂದ್ಬಿಟ್ಟು ಅನ್ಕೊಂಡಿದ್ದೀವಿ. ಆದರೆ ಪರಮಾತ್ಮ ಎಲ್ಲ ಕಡೆನೂ ಇರೋದು ಒಂದೇ. ಈ ಅಜ್ಞಾನದಿಂದ ಮಾತ್ರ ನಾವು ಬೇರೆ ಬೇರೆ ಭಿನ್ನ ಭಿನ್ನ ಅಂತಂದ್ಬಿಟ್ಟು ಅನ್ಕೊಂಡಿರುವಂತಹದ್ದು. ಆ ಒಂದು ಜ್ಞಾನ ತಿಳ್ಕೊಂಡಾಗ ಏನಾಗುತ್ತೆ, ನಾವು ಆ ಪರಮಧಾಮವನ್ನ ಪಡಿತೀವಿ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ನಾವು ಈಗ ಬದುಕಿರುವಾಗಲೇ ನಾವು ಈ ಒಂದು ಜೀವನ್ ಮರಣ ಚಕ್ರವನ್ನ ನಾವು ನೋಡ್ತಾನೆ ಇರ್ತೀವಿ. ಇವತ್ತೇನೋ ಒಂದು ಕೆಲಸ ಮಾಡಿದ್ವಿ, ಅದಕ್ಕೆ ಏನಾಯ್ತು, ಸರಿಯಾಗಿ ರಿಸಲ್ಟ್ ಬರಲಿಲ್ಲ, ಅವಾಗ ಸತ್ತೋದ್ವಿ. ಆದರೆ ಅವಾಗ ಸುಮ್ಮನೆ ಇರ್ತೀವಾ, ಮತ್ತೆ ಹುಟ್ಕೊಳ್ತೀವಿ, ಮತ್ತೆ ಏನೋ ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಡ್ತೀವಿ ತಾನೆ, ಅದು ಮತ್ತೆ ಹುಟ್ಟು. ಹೀಗೆ ಎಲ್ಲದರಲ್ಲೂ ಸಹ ಒಂದು ಚಕ್ರ ಅನ್ನೋದು ಇದ್ದೇ ಇದೆ. ಅದೆಲ್ಲ ಈ ಪ್ರಕೃತಿಯಲ್ಲಿ ನಡೀತಾ ಇದೆ. ಅದರ ವೀಕ್ಷಕ ಇದೆಲ್ಲ ನಡೀತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಅನ್ನೋದು ಯಾವುದು, ಈ ಆತ್ಮ. ಮತ್ತೆ ಎಲ್ಲದಕ್ಕೂ ಚೇತನ ಯಾವುದರಿಂದ ಬಂದಿದೆ, ಆತ್ಮನಿಂದಲೇ ಬಂದಿರುವುದು ಅಂತ. ಈಗ ಒಂದು ಬಲ್ಬ್ ಉರಿತಾ ಇದೆಯಪ್ಪ, ಬಲ್ಬ್ ಉರಿತಾ ಇದ್ರೆ ಅದು ಒಡೆದೋಯ್ತು ಅಂತಂದ್ರೆ ಬಲ್ಬ್ ಉರಿಯಲ್ಲ ಅಲ್ವಾ, ಬೆಳಕು ಇರಲ್ಲ. ಆದರೆ ಅಲ್ಲಿ ಕರೆಂಟ್ ಇದ್ದೇ ಇರುತ್ತೆ ತಾನೆ, ಆ ಕರೆಂಟ್ಗೇನು ನಾಶ ಇಲ್ಲ ತಾನೆ, ಬಲ್ಬ್ ಹೊಡೆದಾಯ್ತು ಅಷ್ಟೆ. ಹಾಗಂದ್ಬಿಟ್ಟು ಕರೆಂಟ್ ಇಲ್ಲ ಅಂತಂದ್ಬಿಟ್ಟು ಅನ್ಕೊಳಕ್ಕಾಗಲ್ಲ. ಆ ಚೈತನ್ಯ ಶಕ್ತಿ ಸದಾ ಕಾಲವೂ ಇರುವಂತಹದ್ದೇ. 16ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಏನಾದ್ರೂ ಸಂಶಯ ಇದೆಯಾ ಇದರಲ್ಲಿ? ನಾನು ಕೇಳೋದು ಮರ್ತ್ಬಿಟ್ಟೆ ಹಿಂದಿನ ಶ್ಲೋಕದಲ್ಲಿ. ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಇದರಲ್ಲಿ ಏನ್ ಹೇಳ್ತಾರೆ ನೋಡೋಣ. 16ನೇ ಶ್ಲೋಕದಲ್ಲಿ ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋರ್ಜುನ ಮಾಮೋಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಭೌತಿಕ ಜಗತ್ತಿನಲ್ಲಿ ಅತ್ಯುನ್ನತ ಗ್ರಹದಿಂದ ಕೆಳಮಟ್ಟದವರೆಗೆ ಎಲ್ಲವೂ ದುಃಖದ ಸ್ಥಳಗಳಾಗಿವೆ. ಅದರಲ್ಲಿ ಪುನರಾವರ್ತಿತ ಜನನ ಮತ್ತು ಸಾವು ಸಂಭವಿಸುತ್ತದೆ. ಆದರೆ ಕುತಿಯ ಪುತ್ರನೇ, ನನ್ನ ನಿವಾಸವನ್ನು ಪಡೆಯುವವನು ಮತ್ತೆ ಜನ್ಮ ಪಡೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಯಾವ ರೀತಿ ಆಶ್ವಾಸನೆ ಕೊಡ್ತಾರೆ. ಆದರೆ ನಾವು ಅವ್ರು ಹೇಳಿದ್ದನ್ನ ಪಾಲಿಸೋದಕ್ಕೆ ನಮಗೆ ಆಗುತ್ತಾ ಅನ್ನೋದು ನೋಡ್ಕೊಳ್ಬೇಕು. ಯಾರು ದೃಢವಾಗಿ ನಿಲ್ತಾರೋ ಅವರಿಗೆ ಖಂಡಿತ ಲಭ್ಯ ಆಗೇ ಆಗತ್ತೆ. ಅವರು ಹೇಳಿರೋದು ಯಾವತ್ತು ಸುಳ್ಳಲ್ಲ, ನಾವು ಪಾಲಿಸೋದು ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೆ. ಈ ಭೌತಿಕ ಜಗತ್ತಿನ ಲೋಕಗಳು ಯಾವುವೋ ಅವೆಲ್ಲ ದುಃಖದ ಸ್ಥಳಗಳು ಹೇಗಾಗತ್ವೆ. ಭಗವಂತನ ನಿವಾಸ ಯಾವುದು ಅದನ್ನು ತಿಳಿದ ಮೇಲೆ ಏನಾಗುವುದೆಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಉಷಾಜಿ ಅಲ್ವಾ, ಲಾಸ್ಟ್ ಶ್ಲೋಕ.
ಈ ಸರ್ತಿ ಮಾಲಾ ಜಿ ಶುರು ಮಾಡ್ತೀರಾ? ಮ್ಯಾಮ್ ನಂದಾಯ್ತು, ನಾನು ಲಾಸ್ಟ್ ಆಯ್ತಾ? ಶ್ಲೋಕ. ಹಾ ಹಾ ಸರಿ. ಉಷಾಜಿ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ. ಓಕೆ ಮ್ಯಾಮ್. ಅಷ್ಟೊತ್ತಿಗೆ ನೀವಿಬ್ರು ರೆಡಿ ಆಗಿರಿ. ಓಕೆ. ಮ್ಯಾಮ್, ನಾನ್ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು, ಆ ಪರಿಜ್ಞಾನ ಬರೋ ಅಷ್ಟೊತ್ತಿಗೆ ನಮ್ಮ ಜನ್ಮ ಜನ್ಮಗಳು ಬೇಕಾಗತ್ತೆ. ಆ ನಾವ್ ಯಾವ ಇದ್ರಲ್ಲಿ ಬರ್ತೀವಿ ಅಂದ್ರೆ, ಭೌತಿಕ ಲೋಕಗಳು ಯಾವುವು ಅಂತಂದ್ರೆ, ನಾವು ಏನ್ ಜನ್ಮ ಪಡಿತೀವೋ, ಯಾವ ಇದ್ರಲ್ಲಿ ಇರ್ತೀವೋ ಅದು ಭೌತಿಕ ಲೋಕ ಅಂತ ಅನ್ಕೊಂತೀನಿ ಮ್ಯಾಮ್. ಹೌದಾ? ಅದ್ರಲ್ಲಿ ಬಂದಾಗ ಸುಖ ದುಃಖಗಳು ಅಂತಂದ್ರೆ ನಮ್ಮ ಆಸೆ ಇದು ಎಲ್ಲ ಅದ್ರಲ್ಲಿ ಸೇರ್ತಾ ಹೋಗುತ್ತೆ. ನಮ್ಗೆ ಆತ್ಮದ ಬಗ್ಗೆ ನಾಲೆಡ್ಜೇ ಇಲ್ದೇ ಇರ್ಬೇಕಾದ್ರೆ ಅವಾಗ ಏನಾಗತ್ತೆ, ಇನ್ನ ಶುರುನಲ್ಲಿ ಇದೀವಿ ಅನ್ನೋ ಇದು, ನಮ್ಮ ಜನ್ಮದ ಮಗುವಿನ ಸ್ಥಾನದಲ್ಲಿ ಇದೀವಿ, ನಮ್ಗೆ ಏನೋ ಅರಿವೇ ಇಲ್ಲ. ನಾವು ಈ ಜಗತ್ತಲ್ಲಿ ಹುಟ್ಟಿದೀವಿ, ಈ ಜಗತ್ತಲ್ಲಿ ಏನೇನ್ ಕೊಡುತ್ತೋ ಅದನ್ನೆಲ್ಲ ಅನುಭವಿಸ್ತೀವಿ. ನಾವು ಹುಟ್ತೀವಿ, ಆಮೇಲೆ ಸಾಯ್ತೀವಿ, ಹೋಗ್ತೀವಿ, ದೇವ್ರ ಹತ್ರ ಹೋಗ್ತೀವಿ, ಮತ್ತೆ ಇನ್ನೊಂದ್ಸತಿ ಇನ್ನೊಂದ್ ಜನ್ಮ ತಾಳ್ತೀವಿ ಅನ್ನೋ ಒಂದು ಅಷ್ಟೇ ಜ್ಞಾನ ಇರುತ್ತೆ. ಹೋಗ್ತಾ 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 ನಮ್ಗೆ ಕಾಲಕ್ರಮೇಣ ಜನ್ಮದಿಂದ ಜನ್ಮಕ್ಕೂ ಅಥವಾ ನಮ್ಮ ಅನುಭವಗಳು ಇದ್ರದ್ರಿಂದ ಯಾವಾಗ ನಾವು ಆ ಜ್ಞಾನನ ಪಡಿತಾ ಹೋಗ್ತೀವಿ, ಆ ಜ್ಞಾನ ಪಡಿತಿದ್ದಂಗೆ ನಮ್ಮ ಇದನ್ನು ದೇವ್ರಿಗೆ ಹತ್ರ ಆಗ್ತಾ ಆಗ್ತಾ ಹೋಗ್ತೀವಿ ಅಂತ ಅನ್ನಿಸ್ತಾ ಇದೆ ಮ್ಯಾಮ್. ಹಾಗಾಗಿ ನಮ್ಗೆ ಆ ಭೌತಿಕ ಜೀವನದಲ್ಲಿ ಇದ್ದಾಗ ನಮ್ಗೆ ಆ ಸುಖ ದುಃಖಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾವಾಗ ನಾವು ನಮ್ಮನ್ನ ನಾವು ಅರ್ತ್ಕೊಂತೀವೋ ಆಗ ನಮ್ಗೆ ಗೊತ್ತಾಗತ್ತೆ ನಮ್ದು ಆತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋದು. ಆಗ ನಮ್ಗೆ ಮುಂದಿನ ಜನ್ಮ ಇರೋದಿಲ್ಲ, ನಾವು ಆ ಸ್ಥಾನಕ್ಕೆ ಹೋಗಿ ನಿಂತ್ಕೊಂತೀವಿ ಅನ್ನೋದು ಅಂತ ಅನ್ಸ್ತಾ ಇದೆ. ಚೆನ್ನಾಗಿ ಹೇಳಿದ್ರ ಉಷಾಜಿ. ಹಾಗೆ ಇನ್ನ ಅವರಿಬ್ಬರನ್ನು ಸಹ ಕೇಳ್ಕೊಂಡು ಬರೋಣ. ಓಕೆ. ಮಾಲಾಜಿ. ಅದೇ ಇಲ್ಲಿ ಎಲ್ಲಾ ಲೋಕಗಳ ಬಗ್ಗೆ ಕೊಟ್ಟಿದ್ದಾರೆ. ಪಾತಾಳ, ಕೆಲವರು ಏನು ಗೊತ್ತಾ, ಈ ಲೋಕಗಳು ಅಂತಂದ್ರೆ ಮತ್ತೆ ಇನ್ನೂ ಒಂದು ಪುನರ್ಜನ್ಮ ಬೇಡ ಅಂತ ಅಂದ್ಬಿಟ್ಟು ನಾವು ಮಾತಾಡ್ತಾ ಇದ್ದೀವಿ. ಮುಕ್ತಿನೇ ಪರಮ ಪದ ಅಂತಂದ್ಬಿಟ್ಟು ಅನ್ಕೊಂಡು ಆ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಹಲವರು ಸಾಧನಾ ಮಾರ್ಗದಲ್ಲಿ ಇದ್ರೆ, ಇನ್ನು ಕೆಲವರಿಗೆ ಏನು ಅಂತಂದ್ರೆ ನಮ್ ಇನ್ನು ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕು ನಮ್ಗೆ ಅಂತಂದ್ಬಿಟ್ಟು ಇನ್ನೂ ಬೇಕು, ಇನ್ನೂ ಜನ್ಮಗಳು ಬೇಕು ಅನ್ನೋ ಜನಗಳು ಸಹ ಇದ್ದಾರೆ. ಮುಂದುವರಿಸಿ. ಅಂದ್ರೆ ನನ್ಗೆ ಈ ಲೋಕಗಳದ್ದು ಇದ್ರದ್ದು ಕೇಳಿದೀನಿ ಇದ್ರ ಬಗ್ಗೆ, ಬಟ್ ಇದ್ರಲ್ಲಿ ಹೇಗೆ ಅಂದ್ರೆ ಎಲ್ಲಾ ಲೋಕದಲ್ಲೂ ದುಃಖ ಇದೆ ಅಂತ ಹೇಳ್ತಾ ಇದಾರೆ ಇದ್ರಲ್ಲಿ. ಅದು ಕಾಂಟೆಕ್ಸ್ಟ್ ನನ್ಗೆ ಸ್ವಲ್ಪ ಇನ್ನೂ ಗೊತ್ತಾಗ್ತಿಲ್ಲ, ಅಂದ್ರೆ ಅದು ಅರ್ಥ ಆಗಿಲ್ಲ ಅದು. ಸೊ ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ಚಿತ್ರದ ಪ್ರಕಾರ ಅದೇ ಸ್ಪಿರಿಚುಯಲ್ ನಾಲೆಡ್ಜ್ ತಗೊಂತ ಗುರುಗಳಿಂದ ನಾವು ದೇವ್ರಂದ್ರೆ ಏನು, ನಾನು ಅಂದ್ರೆ ಏನು, ದೇವ್ರಂದ್ರೆ ಏನು ಅದನ್ನ ತಿಳ್ಕೊಂತ ದೇವ್ರಿಗೆ ಹತ್ರ ಆಗ್ತೀವಿ ಅನ್ನೋದ್ ಕೊಟ್ಟಿದ್ದಾರೆ. ಬಟ್ ಈ ಲೋಕ ಎಲ್ಲಾ ಲೋಕನೂ ದುಃಖಮಯ ಅಂತ ಹೇಳಿರೋದು ಅದು ಸ್ವಲ್ಪ ನನ್ಗೆ ಗೊತ್ತಾಗಿಲ್ಲ. ಓಕೆ ಓಕೆ. ಆಯ್ತು, ರತ್ನಾಜಿನ ಕೇಳ್ಬಿಡೋಣ, ಆಮೇಲೆ ವಿವರಿಸೋಣ. ರತ್ನಾಜಿ. ಹಾ ಮ್ಯಾಮ್. ಅದೇ ಮ್ಯಾಮ್, ಭೌತಿಕ ಜಗತ್ತಿನಲ್ಲಿ ಅಂತ ಅಂದ್ರೆ, ಭೌತಿಕ ಜಗತ್ತಂದ್ರೆ ಈಗ ನಾವೇನು ಪ್ರೆಸೆಂಟ್ ಇದೀವೋ ಅದೇ ಭೌತಿಕ ಜಗತ್ತು ಮ್ಯಾಮ್. ಭೌತಿಕವಾಗಿ ಸಿಗೋವಂತ ಎಲ್ಲಾ ವಸ್ತುಗಳಲ್ಲೂ ನಾವು ಖುಷಿನ ಹುಡ್ಕೋತೀವಿ. ಅದು ಕ್ಷಣಿಕ, ಹೋಗುತ್ತೆ ಬರುತ್ತೆ, ಅಯ್ಯೋ ಬಿಡು ಇದ್ರಲ್ಲಿ ಹೋಯ್ತಾ, ನಾಳೆ ಇನ್ನೊಂದು ದಿವಸ ಇನ್ನೊಂದು ಮತ್ತೊಂದು ಹೀಗೆ ನಡೀತಾ ಇರುತ್ತೆ ಮ್ಯಾಮ್. ಅದೇ ರೀತಿ ಜನನ ಮರಣನೂ ನಡೀತಿರುತ್ತೆ. ಆದ್ರೆ
ನಿಜವಾಗ್ಲೂ ನಂಗಂತೂ ಯಾವ್ದು ರೀಕಾಲ್ ಆಗಿಲ್ಲ ಇದುವರೆಗೂ. ಇನ್ ಮುಂದೆ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದೊಂದ್ಸಲ ಈಗ ಭಗವದ್ಗೀತೆಗೆ ಬಂದ್ಮೇಲೆ ಅನ್ಸ್ತಿರುತ್ತೆ, ಚೆನ್ನಾಗಿರ್ತಿತ್ತಲ್ವಾ ರೀಕಾಲ್ ಆಗಿದ್ರೆ, ಎಲ್ಲ ತಿದ್ಕೊಂಡು ಇನ್ನು ಜಾಸ್ತಿ ಜ್ಞಾನ ತಿಳ್ಕೊಬೋದಿತ್ತೇನೋ ಅಂತ. ಆದ್ರೆ ಆಗದೆ ಇರೋದಕ್ಕೆ ರೀಸನ್ ಗೊತ್ತಿಲ್ಲ. ಆದ್ರೆ ಈ ಚಿತ್ರ ನೋಡೋದಾದ್ರೆ ಅಲ್ಲಿ ನಿಮ್ ತರ ತಿಳ್ಕೊಂಡಿರೋರು, ಗುರು ಸ್ಥಾನದಲ್ಲಿ ಇರೋರು, ಜ್ಞಾನಿಗಳು, ಅವ್ರ ಜೊತೆಗೆ ಅವ್ರನ್ನ ಸದ್ಗುರು ಯಾರು ಅಂತ ಹೇಳಿ. ಅವ್ರನ್ನ ಯಾರು ಅನುಸರಿಸ್ಬೇಕು ಅಂತ ಅನ್ಕೋತೀವೋ ಅವ್ರಿಗೆ ಆ ಎಲ್ಲಿ ನಮಗೆ ನಿಜವಾದ ಇದು ಸಿಗತ್ತೆ, ಜ್ಞಾನ ಸಿಗತ್ತೆ. ಮತ್ತೆ ನಾವಂದ್ರೆ ಏನು, ಆತ್ಮ ಅಂದ್ರೆ ಏನು, ಈ ಜಗತ್ ಅಂದ್ರೆ ಏನು, ಅದನ್ನೆಲ್ಲ ತಿಳಿಸ್ಕೊಟ್ಟು ಆ ಭಗವಂತನ ತೋರಿಸಿ ಹೇಳ್ತಿರೋದ್ ನೋಡಿದ್ರೆ, ನೀನು ಕೂಡ ಅದೇ, ನೀನ್ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ನೀನು ಅದೇ ಅನ್ನೋ ಅರ್ಥನ ಅದು ಸೂಚಿಸ್ತಾ ಇದೆ ಮ್ಯಾಮ್. ಹಾಗಾಗಿ ಸದ್ಯಕ್ಕೆ ಅಷ್ಟೇ ಅರ್ಥ ಆಗಿದೆ ಮ್ಯಾಮ್. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇದು ಹೇಗೆ ಈ 14 ಲೋಕಗಳು ಕೊಟ್ಟಿದ್ದಾರೆ ಅಲ್ವಾ? ಹಾ ಮ್ಯಾಮ್. ಈಗ ನಮಗೆ ಅಜ್ಞಾನ ಇದೆ, ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ಸುಖಗಳನ್ನು ಪಡೆಯೋದಕ್ಕೋಸ್ಕರ ಅನೇಕ ರೀತಿಯ ಕಾಮ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಆ ಕಾಮ್ಯ ಕರ್ಮಗಳನ್ನು ಮಾಡಿದಾಗ ಒಂದು ಫಲ ಅನ್ನೋದು ಬರುತ್ತೆ. ಏನೇ ಕರ್ಮ ಮಾಡಿದ್ರೂ ಅದಕ್ಕೆ ತಕ್ಕ ಫಲ ಅನ್ನೋದು ಸಿಗುತ್ತೆ. ಒಳ್ಳೇದು ಸಿಕ್ಕಿದಾಗ ನನಗೆ ಇನ್ನೂ ಬೇಕು ಅಂತಲೋ, ಇಲ್ಲ ನನಗೆ ಇಷ್ಟ ಇಲ್ಲದೆ ಇರೋಂಥದ್ದು ಸಿಕ್ಕಿದಾಗ ನನಗೆ ಇದರಿಂದ ದೂರ ಇರಬೇಕು ಅಂತನೋ ಮನಸ್ಸಾಗತ್ತೆ. ಹೀಗೆ ದುಃಖ ಮತ್ತು ಸುಖ, ಅದಕ್ಕೆ ಏನಾಗುತ್ತೆ, ರಾಗ ದ್ವೇಷಗಳು ಬರುತ್ತೆ. ರಾಗ ಬಂದಾಗ ಅದನ್ನ ಮತ್ತೆ ನಾವು ಹೊಂದೋದಕ್ಕೆ ಮತ್ತೆ ಇನ್ನೂ ಮಾಡ್ತೀವಿ. ಈ ರೀತಿಯ ಒಂದು ಸಂಸಾರ ಚಕ್ರದಲ್ಲಿ ಸಿಕ್ಕಾಕ್ಕೊಳ್ತೀವಿ. ಆವಾಗ ಫಲಗಳು ಬಂದಾಗ ವಾಸನ ಬೀಜಗಳು ಉತ್ಪತ್ತಿ ಆಗುತ್ತೆ. ಇದನ್ನ ಮಾಡಿದಾಗ ನನಗೆ ತೊಂದರೆ ಆಯ್ತು ಅಂತ ಒಂದು ಪ್ರಿಂಟ್ ಹೊಡೆಯುತ್ತೆ. ಇಲ್ಲ, ಇದು ಮಾಡಿದಾಗ ನನಗೆ ಒಳ್ಳೇದಾಯ್ತು, ನನಗೆ ಸಂತೋಷವಾಗುವಂತಹ ಫಲ ಸಿಕ್ತು ಅಂತಂದ್ಬಿಟ್ಟು ಇನ್ನೊಂದು ಪ್ರಿಂಟು, ಹೀಗೆ ಆಗ್ತಾ ಇರುತ್ತೆ. ಈ ವಾಸನಾ ಬೀಜಗಳು ಅವು ಏನೋ ಸಮಯ ಬಂದಾಗ ಮತ್ತೆ ಉತ್ಪನ್ನ ಆಗುತ್ತೆ. ಹೀಗೆ ನಾವು ಬದುಕಿರುವ ಕಾಲದಲ್ಲೂ ಆಗುತ್ತೆ. ಮತ್ತೆ ನಾವು ಈ ದೇಹವನ್ನ ಬಿಟ್ಟಾಗ, ದೇಹ ಅನ್ನೋದು ಈಗಾಗಲೇ ತಿಳ್ಕೊಂಡ್ವಿ, ಅದು ಏನಿದ್ರು ಈ 6 ಅವಸ್ಥೆಗಳಲ್ಲಿ ಒಂದು ದೇಹ ಬಿಟ್ಟು ಹೋಗೋದು ಅಂತಂದ್ಬಿಟ್ಟು ಅಲ್ವಾ? ಆದರೆ ಆ ಜೀವಾತ್ಮ ಅನ್ನೋದು ಇನ್ನೂ ಇರುತ್ತೆ ಅಲ್ವಾ? ಅದಕ್ಕೇನು ಮತ್ತೆ ಅನುಭವಗಳನ್ನು ಪಡಿಬೇಕು, ನಾನು ಅದು ಮಾಡಿರ್ಲಿಲ್ವಲ್ಲ ಈ ಜನ್ಮದಲ್ಲಿ, ಅದಕ್ಕೋಸ್ಕರ ಅದನ್ನು ಮಾಡಬೇಕು ಅನ್ನೋದು ಆ ವಾಸನೆಗಳಿಗೆ ಏನು ಮಾಡುತ್ತೆ, ಇನ್ನೊಂದು ದೇಹವನ್ನು ತೆಗೆದುಕೊಂಡು ಬರುತ್ತೆ, ಹುಡ್ಕೊಳ್ಳುತ್ತೆ ಯಾವುದೋ ಒಂದು ದೇಹ. ಹೇಗೆ ಅದಕ್ಕೆ ಮತ್ತೆ ದೇಹ ಹೇಗೆ ಬರುತ್ತೆ, ಇನ್ನೊಂದು ಜನ್ಮ ಹೇಗೆ ಬರುತ್ತೆ ಅಂದರೆ, ಈ ಪುಣ್ಯಕ್ರಮಗಳು ಎಷ್ಟು ಮಾಡಿರ್ತಾರೆ ಮತ್ತು ಪಾಪ ಕರ್ಮಗಳು ಎಷ್ಟು ಮಾಡಿರ್ತಾರೆ, ಅದರಲ್ಲಿ ಎಷ್ಟು ಪ್ರಾರಬ್ಧವನ್ನು ನಾವು ತೆಗೆದುಕೊಂಡಿರ್ತೀವಿ ಅಂತಬಿಟ್ಟು. ಅಂದರೆ ಕರ್ಮಗಳು ಸಹ ಒಂದು ಸಂಚಿತ ಕರ್ಮ ಎಲ್ಲ ಜನ್ಮಗಳಲ್ಲೂ ಸೇರ್ಕೊಂಡಿರೋದು, ಒಂದು ಬುತ್ತಿ ಥರ ಬ್ಯಾಂಕ್ ಅಕೌಂಟಲ್ಲಿ ಒಂದು ಡೆಪಾಸಿಟ್ ಇಟ್ಟಿದ್ದ ಹಾಗೆ ಇರುತ್ತೆ. ಸರಿ, ಈ ಜನ್ಮದಲ್ಲಿ ಬಂದಾಗ ಪ್ರಾರಬ್ಧ ಕರ್ಮ ಅಂತ ಒಂದು ಸ್ವಲ್ಪ ನಾನು ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡು ಇಲ್ಲಿ ಖರ್ಚು ಮಾಡೋದಕ್ಕೆ ಬಂದಿರ್ತೀವಿ. ಅದು ಅದರಲ್ಲಿ ಎಷ್ಟು ಪಾಪ ಪುಣ್ಯಗಳು ಇದೆ ಅನ್ನುವುದರ ಮೇರೆಗೆ ನಮಗೆ ಈ ಒಂದು ಲೋಕಗಳು ಏನಿರುತ್ತೆ ಅವುಗಳಲ್ಲಿ ನಾವು ಜನ್ಮ ತಾಳ್ತೀವಿ ಅಂತಂದ್ಬಿಟ್ಟು. ಈ ನಾವು ಈ ದೇಹವನ್ನು ಬಿಟ್ಟು ಹೋದಾಗಲೂ ಅಷ್ಟೇ ನಾವು ಎಷ್ಟು ಪಾಪ ಕರ್ಮಗಳನ್ನು ಬುತ್ತಿಯನ್ನು ಇಟ್ಕೊಂಡಿರ್ತೀವಿ, ಅದರ ಮೇರೆಗೆ ಈ ಒಂದು ಲೋಕಗಳು ಸಹ ಸಿಗುತ್ತವೆ ಅಂತಂದ್ಬಿಟ್ಟು. ಅಂದರೆ ಭೂಲೋಕ ಅಂತಂದು ನಾವು ಇರುವಂತಹದ್ದು, ಅದು ಮಧ್ಯದಲ್ಲಿ ಭುವರ್, ಸ್ವರ್, ಮಹರ್, ಮತ್ತು ಜಪ, ತಪ, ಸತ್ಯಲೋಕ, ಹೀಗೆ ಮೇಲಿನ ಹಂತದಲ್ಲಿರುವಂತಹದ್ದು 7 ಲೋಕಗಳು. ಮತ್ತು ಕೆಳ ಹಂತದಲ್ಲಿ ಇರುವಂತಹದ್ದು ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ, ಹೀಗೆ 7 ಲೋಕಗಳು
ಕೆಳ ಆ, ಮಟ್ಟದಲ್ಲಿ ಇರುವಂಥದ್ದು, ಹೀನಾಯವಾದ ಜನ್ಮಗಳನ್ನು ಪಡೆಯುವಂತಹದ್ದು. ಅದು ಏನಿದ್ರು ನಾವು ಧರ್ಮ ಕಾರ್ಯಗಳು ಎಷ್ಟು ಮಾಡಿರ್ತೀವಿ, ಪಾಪ ಕಾರ್ಯಗಳ ಎಷ್ಟು ಮಾಡಿರ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಆದರೆ ಯಾವುದಕ್ಕೆ ಹೋದರೂ ಸಹ ನೀನು ಮತ್ತೆ ಆ, ಈ ಭೂಲೋಕಕ್ಕೆ ಬಂದು ಏನು ಮುಕ್ತಿಯನ್ನ ಪಡಿಬೇಕು ಅನ್ನೋದಾದ್ರೆ, ಆತ್ಮಜ್ಞಾನವನ್ನು ಪಡಿಬೇಕು ಅಂತಂದ್ರೆ ಮನುಷ್ಯ ಜನ್ಮವನ್ನ ಹೊಂದಬೇಕು. ಆಮೇಲೆ ಆತ್ಮಜ್ಞಾನ ಸಿಗ್ಬೇಕು ಅಂತಂದ್ರೆ ಈ ರೀತಿ ವೇದಾಂತ ಯಾಕೆಂದ್ರೆ ವೇದಾಂತವನ್ನು ಯಾತಕ್ಕೆ ಹೇಳ್ತೀವಿ ಅಂತಂದ್ರೆ, ಅದು ಅಪೌರುಷೇಯ, ಅದು ಮನುಷ್ಯರಿಂದ ಬಂದಿರುವಂತಹದ್ದಲ್ಲ. ಈ ಜ್ಞಾನ ಯಾವುದೂ ಮನುಷ್ಯರಿಂದ ಬಂದಿರೋದಲ್ಲ, ಭಗವಂತನಿಂದಲೇ ಅದು ಬಂದಿರುವಂತಹದ್ದು. ಋಷಿ ಮುನಿಗಳಿಗೆ ತಪಸ್ಸು ಮಾಡುವಾಗ ಅವರಿಗೆ ಗೋಚರವಾಗಿರುವಂತಹದ್ದು ಈ ಎಲ್ಲ ತತ್ವಗಳು. ಹಾಗಾಗಿ ಅವು ಸತ್ಯವಾದಂತಹದ್ದು, ಅದರಿಂದ ಅವುಗಳನ್ನು ನಂಬಬೇಕು. ಅವುಗಳನ್ನು ನಂಬಿದಾಗ ನಮಗೆ ತಿಳಿಯುತ್ತೆ ನಾನು ಪರಮಾತ್ಮ ಬೇರೆ ಅಲ್ಲ ಅಂತ. ಬೇರೆ ಅನ್ಯ ಮಾರ್ಗ ಇಲ್ಲವೇ ಇಲ್ಲ. ಹಾಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಇಂದ್ರಿಯ ಗ್ರಹಣ ವಸ್ತು ಅಲ್ಲ. ಈ ಮೇಲಿನ ಹಂತಕ್ಕೆ ಹೋದ್ರೂ ಸಹ ಪುಣ್ಯ ಕಾರ್ಯಗಳನ್ನು ಮಾಡಿದೀವಿ ಅಂತಂದ್ರೆ ಅಲ್ಲಿ ಕ್ರಮ ಮುಕ್ತಿ ಅಂತಂದ್ರೆ ಕೆಲವರಿಗೆ ಅಲ್ಲಿ ಸ್ಟಡಿ ಮಾಡೋದಕ್ಕೂ ಸಹ ಅವಕಾಶಗಳಿರುತ್ತಂತೆ. ಹೀಗೆ ಆತ್ಮ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತವೆ. ಹಾಗೆ ಆತ್ಮಜ್ಞಾನವನ್ನ ಪಡೆದುಕೊಂಡು ಅಲ್ಲೂ ಸಹ ಆಮೇಲೆ ಎಷ್ಟೋ ಕಾಲದ ನಂತರ ಮುಕ್ತಿಯನ್ನ, ಯಾವಾಗ ಆತ್ಮಜ್ಞಾನ ಬರುತ್ತೋ ಅವಾಗಲೇ. ಇಲ್ಲ ಅಂತಂದ್ರೆ ಅಲ್ಲಿ ಏನು ಸ್ಟಡೀಸ್ಗೆ ಎಲ್ಲನೂ ಅವಕಾಶ ಇಲ್ಲ ಅಂತಂದ್ರೆ ಮತ್ತೆ ಈ ಭೂಲೋಕಕ್ಕೆ ಬರಬೇಕು. ಭೂಲೋಕದಲ್ಲಿ ಮನುಷ್ಯ ಜನ್ಮವನ್ನ ತೆಗೆದುಕೊಂಡಾಗ ಮಾತ್ರ ಅವನು ಸತ್ಕರ್ಮಗಳನ್ನು ಮಾಡಿದ್ದಾಗ ಆತ್ಮಜ್ಞಾನವ ಲಭ್ಯವಾಗುತ್ತೆ. ಕೆಳ ಲೋಕಗಳಿಗೆ ಹೋದಾಗ ಅವು ಒಂದೊಂದೇ ಹಂತ ಹಂತವಾಗಿ ಮೇಲಕ್ಕೆ ಬರ್ತಾ ಬರ್ತಾ ಬರ್ತಾ, ಯಾಕೆಂದ್ರೆ ಹೊಡೆತಗಳು ತಿಂತಾ ಇದ್ರೆ ಇಲ್ಲ ನಾನು ಇಂಪ್ರೂವ್ ಆಗಬೇಕು ಅಂತ ಎಲ್ಲರೂ ಅಂದೇ ಅಂದ್ಕೊಳ್ತಾರಲ್ವಾ. ಆ ರೀತಿಯಲ್ಲಿ ಮೇಲಕ್ಕೆ ಮೇಲಕ್ಕೆ ಬಂದಾಗ ಮತ್ತೆ ಮನುಷ್ಯ ಜನ್ಮ ಬಂದಾಗ ಅವರಿಗೆ ಈ ಅವಕಾಶ ಇರುತ್ತೆ. ಈ ರೀತಿಯಲ್ಲಿ ಅದು ಪುನರಾವರ್ತಿತ ಆಗ್ತಾನೇ ಹೋಗುತ್ತೆ. ಆದರೆ ಈ ಆತ್ಮಜ್ಞಾನ ಏನು, ಶ್ರವಣ ಮನನ ನಿಧಿಧ್ಯಾಸ. ಶ್ರವಣ ಅಂತಂದ್ರೆ ಇವಾಗ ಎಲ್ಲ ಇಲ್ಲಿ ವೇದಾಂತದಲ್ಲಿ ಏನು ಹೇಳಿದ್ದಾರೆ ತತ್ವಗಳನ್ನ, ಜ್ಞಾನವನ್ನ, ಅದನ್ನ ತಿಳಿದುಕೊಳ್ಳೋದು ಒಂದು ಜ್ಞಾನ ಅಲ್ವಾ. ಅದು ಶ್ರವಣ, ಕೇಳಿಸ್ಕೊಂಡು ತಿಳ್ಕೊಳ್ಳುವಂತಹದ್ದು. ಆಮೇಲೆ ಮನನ, ಇವಾಗ ನಾವೇನು ಮಾಡ್ತಾ ಇದೀವಿ, ನಿಮ್ಗೇನು ಅನ್ಸುತ್ತೆ ಅಂತ ಎಲ್ಲ ವಿಚಾರಗಳ ಮಾಡ್ತೀವಲ್ವ. ನನಗೆ ಈ ಥರ ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಅದರ ಗೂಢಾರ್ಥವನ್ನ ಸರಿಯಾಗಿ ತಿಳ್ಕೊಳ್ಳೋದು, ಅದು ಮನನ. ಮತ್ತೆ ನಿಮಗೆ ಸಂಶಯಗಳು ಬಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು, ಅದು ಮನನ. ಇದೆಲ್ಲ ಆದಮೇಲೆ ಮೂರನೇದು ನಿಧಿಧ್ಯಾಸ. ಅದು ಬೇರೆಯವ್ರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದು ನಮಗೆ ನಾವೇ ಮಾಡ್ಕೊಳ್ಬೇಕು. ನಾನು ಪರಮಾತ್ಮ ಸ್ವರೂಪಿ ಅಂತಂದ್ರೆ ಹೇಗೆ ಅಂತ ಚಿಂತನೆಯನ್ನ ಮಾಡ್ಕೊಳ್ಬೇಕು. ನಾನು ಅಹಂ ಬ್ರಹ್ಮಾಸ್ಮಿ, ಅಸಂಗ ನಾನು. ಈ ರೀತಿಯಲ್ಲಿ ಯಾವಾಗಲೂ ಸದಾ ಕಾಲವೂ ತಿಳ್ಕೊಳ್ತಾ ಇದ್ರೆ ಅವಾಗ ನಮ್ಮ ಸುಪ್ತ ಮನಸ್ಸಿಗೆ, ಅನ್ಕಾನ್ಶಿಯಸ್ ಮೈಂಡ್ಗೆ ಅದು ಇಳಿಯುತ್ತೆ. ಮೇಲ್ಗಡೆಯಿಂದ ಕಮೆಂಟ್ಸ್ ಕೊಟ್ರೆ ಮಾತ್ರನೇ ಅದು ಇಳಿಯೋದಕ್ಕೆ ಸಾಧ್ಯ ಆಗೋದು. ಆ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ರೆ ಅದು ನಿಧಿಧ್ಯಾಸ. ಆ ಮಟ್ಟದಲ್ಲಿ ನಮಗೆ ಬ್ರಹ್ಮ ತತ್ವದಲ್ಲಿ ನಾವು ಕೂತ್ಕೊಳ್ತೀವಿ. ಆಗ ನಾನು ಆತ್ಮ ಅನ್ನೋದು ದೃಢವಾಗತ್ತೆ. ಆಗ ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಸಚ್ಚಿದಾನಂದಾತ್ಮ ಅಂತಂದ್ಬಿಟ್ಟು ಅಲ್ಲಿ ದೃಢವಾಗಿ ಅಲ್ಲಿ ನಿಶ್ಚಯವಾಗುತ್ತೆ. ಆಗ ಈ ಎಲ್ಲ ನಡೀತಾ ಇರೋದು ಎಲ್ಲ ಪ್ರಕೃತಿಯಲ್ಲಿ ನಡೀತಾ ಇದೆ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಏನಿದ್ರು ವ್ಯಾವಹಾರಿಕವಾಗಿ ನಾವು ಏನು ಮಾಡಬೇಕೋ ಅದನ್ನ ಮಾಡ್ತಾ ಹೋಗ್ಬೇಕು. ಅಸಂಗನಾಗಿ ನಾನು ಕೆಲಸ ಮಾಡೋದೇ ಒಂದು ರೀತಿಯಲ್ಲಿರುತ್ತೆ. ಇಲ್ಲ, ಸಂಘದಿಂದ ಮಾಡಿದಾಗ, ಅಂದ್ರೆ ರಾಗ ದ್ವೇಷಗಳಿಂದ ಮಾಡಿದಾಗ ಆ ಕೆಲಸಗಳೇ
ಬೇರೆ ರೀತಿಯಲ್ಲಿರುತ್ತೆ, ಅದು ಕಾಮ್ಯ ಕರ್ಮಗಳಾಗತ್ತೆ. ಇಲ್ಲ ಅಸಂಗನಾಗಿ ನಾನು ಮಾಡಿದಾಗ ಏನೋ ಕಾರಕ ಕೆಲಸಗಳನ್ನು ಮಾಡ್ತೀವಿ. ಲೋಕೋದ್ಧಾರ ಕೆಲಸಗಳು ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅಂತಂದ್ಬಿಟ್ಟು ನನ್ನ ಮುಕ್ತಿನೂ ಆಗಬೇಕು, ಅದಕ್ಕೋಸ್ಕರ ನಾನು ಸೇವೆಯನ್ನು ಮಾಡಬೇಕು ಅನ್ನುವ ಹಂತದಲ್ಲಿ ನೀವು ಗುರುಜಿ ಎಲ್ಲ ಮಾಡ್ತಾರಲ್ಲ, ಅವರು ಸೇವೆಯನ್ನು ಮಾಡೋದು, ಅವ್ರಿಗೇನು ಬೇಕಾಗಿಲ್ಲ ಯಾವುದೂ, ಆದರೆ ಲೋಕೋದ್ಧಾರ ಕೆಲಸಗಳನ್ನು ಮಾಡುವಂತಹದ್ದು, ಆ ರೀತಿಯಲ್ಲಿ ಮಾಡುವಂಥದ್ದು ಅವರು ಜೀವನ್ಮುಕ್ತರು ಅಂಥ ಕೆಲಸಗಳನ್ನು ಮಾಡ್ತಾರೆ. ಅವ್ರು ಸದಾಕಾಲ ಅವರು ಸಂತೋಷವಾಗಿ ಇರ್ತಾರೆ. ಏನೇ ತೊಂದರೆ ಬರಲಿ, ಏನೇ ಆಗಲಿ, ಅದು ಬರುವಂಥದ್ದೇ ಹೋಗುವಂಥದ್ದೇ, ಅದು ಶಾಶ್ವತವಾಗಿ ಇರುವಂಥದ್ದು ಅಲ್ಲ. ಇದರಲ್ಲಿ ಏನಾದರೂ ಸಂಶಯ ಇದೆಯಾ? ಮತ್ತೆ ಅಂತಹದ್ದು ಪಡ್ಕೊಂಡಾಗ, ಆ ಜ್ಞಾನ ಪಡ್ಕೊಂಡಾಗ ಇಲ್ಲಿ ಏನೋ ಕೊನೆಗೆ ಅಂತ ಹೇಳ್ತಾ ಇದ್ದಾರೆ, ಪುನರ್ಜನ್ಮ ಅನ್ನೋದು ಇಲ್ಲ. ನಾವು ಈ ದೇಹದಲ್ಲಿ ಇದ್ದಾಗಲೂ ಸಹ ಆ ಒಂದು ಜ್ಞಾನ ಅನ್ನೋದು ಬಂದಾಗ, ಈ ಹೇಳಿದ್ನಲ್ಲ, ಮತ್ತೆ ಮತ್ತೆ ಹುಟ್ಟಿ ಸಾಯೋದು ಅಂತ, ನಾವು ಕೆಲಸಗಳು ಮಾಡೋದು, ಅಯ್ಯೋ ಹೋಯ್ತಲ್ಲಪ್ಪ ಅಂತಂದ್ಬಿಟ್ಟು ಅಂದ್ಕೊಂಡು ಮತ್ತೆ ಏನೋ ಅದಕ್ಕೆ ಸರಿ ಮಾಡೋದಕ್ಕೆ ಇನ್ನೊಂದು ಜನ್ಮ ತೆಗೆದುಕೊಂಡು ಹಾಗೆ ಆ ಕೆಲಸವನ್ನು ಮಾಡ್ತೀವಲ್ಲ ಅದು. ಆಮೇಲೆ ಸತ್ ಮೇಲೂ ಅಷ್ಟೇ ಮತ್ತೆ ಇನ್ನೊಂದು ಜನ್ಮವನ್ನು ಪಡೆಯಲ್ಲ. ಯಾಕೆ ಅಂದರೆ ಅಲ್ಲಿ ಏನು ಬೇಕು ಅನ್ನೋದೇನಿರಲ್ಲ. ಯಾಕೆಂದರೆ ಪರಮ ಪದವನ್ನು ಪಡೆದಿರ್ತೀವಿ. ಇಲ್ಲಿ ಇರುವಂತಹ ತಾತ್ಕಾಲಿಕವಾದ ಸುಖಗಳಿಗಿಂತ ಅದು ಅತ್ಯುತ್ತಮವಾದದ್ದು ಅಂತಂದ್ಬಿಟ್ಟು. ಅಂದರೆ ಇವಾಗ ಸಿಹಿ ತಿನ್ನಬೇಕು ಅಂತ ಅಂತೀವಿ, ಅದು ಸಿಹಿ ತಿನ್ನೋದಲ್ಲ, ಸಿಹಿನೇ ಆಗ್ಬಿಡ್ತೀವಿ ಆಗ ಮತ್ತೆ ಎಲ್ಲಿ ಈ ಸೆಳೆತ ಅನ್ನೋದು ಇರಲ್ಲ. ಹಾಗಾಗಿ ಮತ್ತೆ ದೇಹವನ್ನು ತೆಗೆದುಕೊಂಡು ಬರಲ್ಲ ಅಂತ ಇಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದು ಪರಮಪದ, ಅದು ಪುನರ್ಜನ್ಮ ಅನ್ನೋದು ಇಲ್ಲ, ಭಗವಂತನ ಸೇರ್ಕೊಂಡ್ಬಿಡ್ತೀರಾ ಅಂತಂದ್ಬಿಟ್ಟು. ಇವಾಗ ಮಾವಿನ ಹಣ್ಣು ತಿನ್ನಬೇಕು ಅಂತಂದರೆ ಅದು ತುಂಬ ಸಿಹಿಯಾಗಿರುತ್ತೆ ಅಂತಂದ್ಬಿಟ್ಟು ಅಂದ್ಕೊಳ್ತೀವಿ. ಆದರೆ ಈ ಒಂದು ಬ್ರಹ್ಮಜ್ಞಾನ ಬಂದಾಗ, ಆತ್ಮಜ್ಞಾನ ಬಂದಾಗ ಏನು ಅಂದರೆ ಆ ಮಾವಿನ ಹಣ್ಣೆ ಆಗೋಗ್ತಿರ್ತೀವಿ ಅಂತಂದ್ಬಿಟ್ಟು. ಮತ್ತೆ ಜನ್ಮಗಳು ಇರಲ್ಲ. ಏನಾದರೂ ಪ್ರಶ್ನೆ ಇದೆಯಾ? ಪ್ರತಿಭಾ ಅವರು ಯಾರು ಪ್ರತಿಭಾ? ನನಗೆ ಗೊತ್ತಿರೋರು ಅಥವಾ ಹೊಸಬ್ರು ಗೊತ್ತಿಲ್ಲ, ಪರಿಚಯ ಮಾಡ್ಕೊಳ್ತೀರಾ? ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ, ಆಮೇಲೆ ಮಾತಾಡ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.